ಇದನ್ನ ಮ್ಯಾಗ್ ಮಾಡ್ಬೇಕಾಯ್ತು. ಇದು ನೋಡ್ರಿ ಎಲ್ಲರಿಗೂ ಕೂಡ ಶುಭ ಸಂಜೆಯ ನಮಸ್ಕಾರಗಳು. ಮುಂಜಾನೆಯ ಮುಸುಕಿನಲ್ಲಿ ಸೂರ್ಯನ ಬೆಳಕಿನ ಸ್ವಾಗತ, ಸಂಜೆಯ ವೇಳೆಗೆ ಚಂದ್ರನ ಬೆಳದಿಂಗಳ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಹಿರಿಯರಿಗೂ ಹಾಗೂ ಪಾಲಕರಿಗೂ ಮುದ್ದು ವಿದ್ಯಾರ್ಥಿಗಳಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದಂತಹ ಸಿಎ ಶಿವಾನಂದ್ ಎಸ್ ಕಮತೆ ಸರ್ ಇವರಿಗೆ ಕುಮಾರ್ ಹಟ್ಟಿ ಸರ್ ಇವರಿಂದ ಪುಷ್ಪಗಳ ಮೂಲಕ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ಅಲಂಕರಿಸಿದಂತಹ ಶಿವರಾಜ್ ಎಂ ಪಾಟೀಲ್ ಸರ್ ಇವರಿಗೆ ಮನೋಜ್ ಕುಮಾರ್ ಸರ್ ಇವರಿಂದ ಪುಷ್ಪಗಳ ಮೂಲಕ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಸ್ಥಾನವನ್ನ ಅಲಂಕರಿಸಿದಂತಹ ಸ್ಯಾಮ್ಯುಲ್ ಜಾನ್ ಸಲಮನ್ ಸರ್ ಇವರಿಗೆ ತುಕಾರಾಮ್ ಕಾಪ್ಸೆ ಇವರಿಂದ ಪುಷ್ಪಗಳ ಮೂಲಕ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನ ಅಲಂಕರಿಸಿದಂತಹ ಡಾಕ್ಟರ್ ರಮೇಶ್ ಎಂ ದೊಡ್ಡಮಂಗಿ ಸರ್ ಇವರಿಗೆ ಚಂದ್ರಕಾಂತ್ ಬಳ್ಳೇನವರ್ ಸರ್ ಇವರಿಂದ ಪುಷ್ಪಗಳ ಮೂಲಕ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಸ್ಥಾನವನ್ನ ಅಲಂಕರಿಸಿದಂತಹ ಬಸವರಾಜ್ ಡಿ ನಾಗರಾಳೆ ಸರ್ ಇವರಿಗೆ ಪಾಂಡುರಂಗ್ ಪಾಟೀಲ್ ಸರ್ ಇವರಿಂದ ಪುಷ್ಪಗಳ ಮೂಲಕ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನ ಅಲಂಕರಿಸಿದಂತಹ ಸೋಮೇಶ್ವರ್ ಹಿರೇಮಠ್ ಸರ್ ಇವರಿಗೆ ದುಡ್ಡಪ್ಪ ಅವಂತರ್ ಇವರಿಂದ ಪುಷ್ಪಗಳ ಮೂಲಕ ಸ್ವಾಗತ. ಪುಷ್ಪವನ್ನು ನೀಡಿದಂತಹ ಹಾಗೂ ಸ್ವೀಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಕತ್ತಲ ಕರಗಿಸುವ ಹಣತೆಯ ಬೆಳಗಿನಂತೆ ನಿಮ್ಮ ಜೀವನವು ಕೂಡ ಜ್ಞಾನದ ಬೆಳಕು ಹೆಚ್ಚಾಗಿ ಬೆಳಗಲೆಂದು ಆಶಿಸುತ್ತಾ ಈಗ ದೀಪ ಪ್ರಜ್ವಲನಾ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಫ್ಯಾನ್ ಜೀರೋ ಮುಂದೆ ಯಶಿಲ್ಲ ಸರ್ ಬಂದು ನೋಡ್ರಿ ಸರ್ ಕಾರ್ಯಕ್ರಮವನ್ನು ನಡೆಸಿಕೊಂಡಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಮುಂದೆ ಸನ್ಮಾನ ಕಾರ್ಯಕ್ರಮ. ಅವರಿವರು 100 ಮಾತನಾಡಿದರೇನು ಅದರೊಳಗೆ ನೀ ಕಿವಿ ಕೊಡದಿರೋ, ಬಿದ್ದಾಗ ಮಾಡುವರು ಅವಮಾನ ತಿರಸ್ಕಾರ, ಗೆದ್ದಾಗ ಮಾಡುವರು ಸಮ್ಮಾನ ಸತ್ಕಾರ. ದುಡ್ಡನ್ನು ದುಡಿದು ಗಳಿಸಬೇಕು
ಮಾಡಬೇಕು, ಹೆಸರನ್ನು ಮಾಡೋ ಕಾರ್ಯದಿಂದ ಗಳಿಸಬೇಕು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಅಲಂಕರಿಸಿದಂತಹ CA ಶಿವಾನಂದ್ ಎಸ್ ಕಮ್ತೆ ಸರ್ ಇವರಿಗೆ ಕಾರ್ಯಕ್ರಮದ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಕೂಡ ಸನ್ಮಾನವನ್ನ ಮಾಡಬೇಕೆಂದು ನಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಈ ಸನ್ಮಾನವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೋತಾಗಿನ ಒಂದು ಸಾಂತ್ವನದ ಮಾತು ಗೆದ್ದಾಗಿನ ಒಂದು ಗಂಟೆಯ ಅಭಿನಂದನೆಯ ಭಾಷಣಕ್ಕಿಂತಲೂ ಹೆಚ್ಚು ಮೌಲ್ಯಯುತವಾದದ್ದು ಎಂದು ಹೇಳುತ್ತಾ ಇನ್ನು ಮುಂದೆ ಅತಿಥಿಪರ ಭಾಷಣ. ಮೊದಲನೇದಾಗಿ ಕುಮಾರ್ ಹಟ್ಟಿ ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಈ ಸೋರ್ಸ್ಫುಲ್ ಕ್ಲಾಸಸ್ ಶುರು ಮಾಡೋಕ್ಕಿಂತ ನಾ ಅಬ್ಯಾಕಸ್ಗೆ ಹೇಗೆ ರಿಲೇಟ್ ಆದೆ ಅಂತ ಒಂದು ಸ್ವಲ್ಪ ಹೇಳ್ತೀನಿ. 3 ರಿಂದ 4 ವರ್ಷ ಹಿಂದ್ಗಡೆ ನಾನು ಡಿಗ್ರಿ ಮಾಡೋ ಸಮಯದಲ್ಲಿ ಮಾಸ್ಟರ್ ಅಬ್ಯಾಕಸ್ ಇವ್ರ ಕಡೆಯಿಂದ ಇನ್ವಿಟೇಷನ್ ಬಂತು. ಆ ಟೈಮ್ದಲ್ಲಿ ನಾನು ಡಿಗ್ರಿ ಫೈನಲ್ ಇಯರ್ ಇದ್ದೆ. ಆ ಟೈಮ್ದಾಗ ನಮ್ಮ ಸುರೇಶ್ ಸರ್ ಅವರು ಅಪ್ರೋಚ್ ಮಾಡಿ ಅವರು ಹೇಳಿದಾಗ ನಮಗೂ ಟ್ರೈನಿಂಗ್ ಕೊಟ್ಟರು. ಟ್ರೈನಿಂಗ್ ಆದ ನಂತರ ನಮಗೂ ಎಕ್ಸಾಮ್ ತಗೊಂಡ ನಂತರ ನಾವು ಸೆಲೆಕ್ಟ್ ಆಯಿತು. ಅದಾದ ನಂತರ ಮೊದಲನೇದಾಗಿ ವಿವೇಕಾನಂದ ಸ್ಕೂಲಲ್ಲಿ 30 ರಿಂದ 40 ಸ್ಟೂಡೆಂಟ್ಗೆ ಹೇಳಿದೆ. ಮತ್ತು ವಿಸ್ಡಮ್ ಕ್ಲಾಸ್ ಅಂತ ಇತ್ತು, ಆ ಕ್ಲಾಸ್ನಲ್ಲಿ 30 ರಿಂದ 40 ಸ್ಟೂಡೆಂಟ್ಗೆ ನಾನು ಹೇಳಿದ್ದೆ. ಅದಾದ ನಂತರ ನಾನು CA ಕಮ್ತೆ ಸರ್ ಕೂಡ ಆರ್ಟಿಕಲ್ಶಿಪ್ ಜಾಯ್ನ್ ಆದೆ. ಅದಾದ ನಂತರ ಸ್ವಲ್ಪ ಬ್ರೇಕ್ ಆಯಿತು. ಅದಾದ ನಂತರ ಎಲ್ಲ ಪೇರೆಂಟ್ಸು ಅಬ್ಯಾಕಸ್ ಬಗ್ಗೆ ಅಂತೂ ಅವೇರ್ನೆಸ್ ಅಂತೂ ಬೆಳೆದಿತ್ತು. ಆ ಕಾರಣದಲ್ಲಿ ಪ್ರತಿಯೊಬ್ಬರು ಪೇರೆಂಟ್ಸು ಪ್ರತಿಯೊಬ್ಬರು ಕಾಲ್ ಮಾಡಿ, ಸರ್ ನೀವು ಮೊದಲು ತಗೋತಿದ್ರಿ ಅಬ್ಯಾಕಸ, ಈಗ ಏನಾದರೂ ಸ್ಟಾರ್ಟ್ ಮಾಡಿರೇನಾ? ಈಗ ಪ್ರತಿಯೊಬ್ಬರು ಪೇರೆಂಟ್ಸ್ ಏನು ಸ್ವಲ್ಪ ಎನ್ಕ್ವೈರಿ ಬಂತಲ್ಲ, ಆ ಟೈಮ್ದಲ್ಲಿ ನಮ್ಮದೇ ಆದಂತ ಪ್ರೈವೇಟ್ ಕ್ಲಾಸಸ್ ಓಪನ್ ಮಾಡ್ಬೇಕಂತ ಪ್ಲಾನ್ ಆಯಿತು. ಪ್ರೈವೇಟ್ ಕ್ಲಾಸ್ ಏನಕ್ಕೆ ಬೇಕಂದ್ರೆ ಪ್ರತಿಯೊಂದು ಸ್ಕೂಲಲ್ಲಿ ಅಂತೂ ನಾವು ಕ್ಲಾಸಸ್ ಕಂಡಕ್ಟ್ ಮಾಡಬಹುದು, ಬಟ್ ಪ್ರತಿಯೊಂದು ಸ್ಕೂಲ್ದವರು ಪರ್ಮಿಷನ್ ಕೊಡಲ್ಲ. ಮತ್ತು ಕೊಟ್ಟರು ಅಲ್ಲಿ ಏನ್ ಪ್ರಾಬ್ಲಮ್ ಆಗತ್ತಂದ್ರೆ ಅವರು 45 ನಿಮಿಷ ಪೀರಿಯಡ್ ಅಷ್ಟೇ ಕೊಡ್ತಾರೆ. ಬಟ್ ಅಬ್ಯಾಕಸ್ ಹುಡುಗರಿಗೆ ಹೆಂಗೆ ವಾರದಲ್ಲಿ ಒಂದೇ ಕ್ಲಾಸ್ ಇರುತ್ತೆ, ಮಿನಿಮಮ್ 2 ಅವರ್ ಅಂತೂ ಕ್ಲಾಸಸ್ ಬೇಕೇ ಬೇಕು. ಆ ಕಾರಣಕ್ಕೆ ಏನಾಗತ್ತಂದ್ರೆ ಪ್ರತಿಯೊಬ್ಬರು ಸ್ಟೂಡೆಂಟ್ಗೆ ನಾವು ಅಷ್ಟು ಕೊಡಬೇಕಾದಷ್ಟು ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಕಾರಣಕ್ಕೆ ಏನ್ ಮಾಡಿದೆ ಅಂದ್ರೆ ಪ್ರೈವೇಟ್ ಕ್ಲಾಸಸ್ ಪ್ರತಿಯೊಂದು ಸ್ಕೂಲು, ಪ್ರತಿಯೊಂದು ಊರದವರು, ಪ್ರತಿಯೊಂದು ಮಕ್ಕಳು ಅಬ್ಯಾಕಸ್ ಕಲಿಬೇಕಂತ ಉದ್ದೇಶವನ್ನು ಇಟ್ಕೊಂಡು ಸೋರ್ಸ್ಫುಲ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದ್ದು. ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇಮೋಷನಲಿ ಅದ ಹೆಸರು ಸೆಲೆಕ್ಟ್ ಮಾಡೋ ಸಮಯದಲ್ಲಿ ಏನ್ ಇಡ್ಬೇಕಂತ ಥಿಂಕ್ ಮಾಡಿದಾಗ ನಮ್ದು ಒಂದು ಇಮೋಷನ್ ಏನಂದ್ರೆ ನಮ್ಮ ಮಮ್ಮಿರ ಹೆಸರಿಂದ ಸ್ಟಾರ್ಟ್ ಆಗ್ಬೇಕಂತ ಇತ್ತು. ನಮ್ಮ ಮಮ್ಮಿರ ಹೆಸರು ಎಸ್ ಇಂದ ಸ್ಟಾರ್ಟ್ ಆಗುತ್ತೆ, ಸುಶೀಲಾ ಅಂತ. ಸೊ ಅದೇ ಎಸ್ ಇಂದ ಇಟ್ಕೊಂಡು ಸೋರ್ಸ್ಫುಲ್ ಕ್ಲಾಸಸ್ ಅಂತ ಹೆಸರು ಸೆಲೆಕ್ಟ್ ಮಾಡಿದೆವು. ಥ್ಯಾಂಕ್ ಯು. ಮತ್ತೊಂದು ಸೋರ್ಸ್ಫುಲ್ ಅರ್ಥ ಹೆಂಗ ಇದೆ ಅಲ್ಲ, ಒಂದು ವರ್ಡ್ ಅಲ್ಲಿ ಬಹಳ ಅರ್ಥ ಇದೆ. ಹಾಗೆ ನನ್ನ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಗೆ ನನ್ನ ಜೊತೆ ನಿಂತವ್ರು ನಮ್ಮ ಮಮ್ಮಿರಿ. ಸೊ ಆ ಕಾರಣಕ್ಕೆ ಅವರೇ ಹೆಸರನ್ನ ಸೊ ಮುಂದ್ ಮಾಡ್ಬೇಕಂತ ಅವ್ರ ಹೆಸರಿನಿಂದನೇ ಸೋರ್ಸ್ಫುಲ್ ಕ್ಲಾಸಸ್ ಅಂತ ಶುರು ಮಾಡಿದ್ದೀವಿ. ಸೊ ನಿಮ್ಮೆಲ್ಲ ಆಶೀರ್ವಾದದಿಂದ ಈ ಸೋರ್ಸ್ಫುಲ್ ಕ್ಲಾಸಸ್ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ಳುತ್ತೇನೆ. ಹಾಗೆ ನಮ್ಮೆಲ್ಲ ಗೆಸ್ಟ್ಗಳಿಗೆ ಅವ್ರ ಆಶೀರ್ವಾದ ತೆಗೆದುಕೊಂಡು ಈ ಮೊದಲನೇ ಸ್ಟೆಪ್ ಅನ್ನು ಇಡ್ಲಿಕ್ಕೆ ಇಷ್ಟಪಡುತ್ತೇನೆ. ನಿಮ್ಮೆಲ್ಲರೂ ಆಶೀರ್ವಾದ ಇರಲ್ರಿ, ಸರ್ಗಳು ಎಲ್ಲರೂ ಆಶೀರ್ವಾದ
ಆಗಲ್ರಿ, ಇಲ್ಲಿ ಸ್ಟೇಜ್ ಮೇಲೆ ಪ್ರತಿಯೊಬ್ಬರು ಕೂತವ್ರು ನನ್ನ ಲೈಫ್ನಾಗ ಪ್ರತಿಯೊಂದು ರೋಲನ್ನು ಎಲ್ಲರೂ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಸರ್, ನಮ್ಮ ಪ್ರೈಮರಿ ಸರ್ ಹಿರೇಮಠ ಸರ್ ಆಗಲ್ರಿ, ನಮ್ಮ ಫೇವ್ರೇಟ್ ಸರ್ ಅಂತ ಅನ್ಬೋದು ನೀವು. ನಾ ಅಂತೂ ಪ್ರೈಮರಿದಾಗ ಅಷ್ಟು ಚೆನ್ನಾಗಿ ಇರಲಿಲ್ಲ, ಬಟ್ ಸರ್ ಒಂದೇ ಹೇಳ್ಬೇಕಂದ್ರೆ ಹುಡುಗರು ಚೆನ್ನಾಗಿ ಇರ್ಲಿ ಬಿಡ್ಲಿ, ಬಟ್ ಪ್ರತಿಯೊಂದು ಹುಡುಗರ್ನು ಆಸ್ ಅ ಸ್ಟೂಡೆಂಟ್ ಅಂತ ನೋಡುವ ಗುರು ಅಂದ್ರೆ ನಮ್ಮ ಹಿರೇಮಠ ಸರ್ ರೀ. ಪ್ರತಿಯೊಂದು ಹಾಗೆ ನಮ್ಮ ನಗರಾಳ ಸರ್ ಆಗಲ್ರಿ, ನಾವು ಸ್ಟೂಡೆಂಟ್ ಅಂತೂ ಅಲ್ಲ, ಬಟ್ ಅವ್ರು ಮೊದಲು ಟೈಕೊಂಡ್ ಅಂತೂ ಹೇಳ್ತಿದ್ರು. ಸೊ ಅದರಲ್ಲಿ ನಾವು ಪ್ರತಿಯೊಂದು ಏನಾದ್ರೂ ಅವ್ರ ಕಡೆ ಹತ್ರ ಏನಾದ್ರು ಹೇಳಲಿಕ್ಕೆ ಹೋದ್ರೆ ಅವ್ರು ಒಂದೇ ಹೇಳೋರು, ವೆರಿ ಗುಡ್ ಕುಮಾರ್, ನೀವು ಮಾಡು ನಾ ಹಿಂಗಿದ್ದೇನೆ. ಸೊ ಅದಕ್ಕೆ ಅವ್ರಿಗಾದ್ರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ CA ಕಮತೇಶ್ ಸರ್, ಇವ್ರ ಜೊತೆ 4 ವರ್ಷ ಆಯ್ತು ಈಗ ಇದೇನಿ. ನಾನು 4 ವರ್ಷದಲ್ಲಿ ಏನಾದ್ರೂ ನನ್ನ ಲೈಫ್ ನಲ್ಲಿ ಏನಾದ್ರೂ ಪ್ಲಸ್ ಅಂತ ಆಗಿದೆ ಅಂದ್ರೆ ಅದಕ್ಕೆ ದೊಡ್ಡ ರೋಲು ನಮ್ಮ ಕಮತೇಶ್ ಸರ್ ಅವ್ರದ್ದೇ ಇದೆ. ಪ್ರತಿಯೊಂದು ಇಷ್ಟಪಡ್ತೀನಿ. ಹಾಗೆ ನಮ್ಮ ದೊಡ್ಡಬಗ್ಗಿ ಸರ್ ಆಗಿಲ್ರಿ, ಪ್ರತಿಯೊಂದಕ್ಕೂ ಅವ್ರ ಮೇಡಮ್ ವಿಸ್ಡಮ್ ಕ್ಲಾಸ್ ಅಂತ ಶುರು ಮಾಡಿದ್ರು. ಮೊದಲೇ ನಾ ಅಬ್ಯಾಕಸ್ ಏನ್ ತಗೋಬೇಕಂತ ಸ್ಟಾರ್ಟ್ ಮಾಡಿದ್ದೆಲ್ಲ, ಆ ಟೈಮ್ದಾಗ ಅವ್ರ ಮಕ್ಕಳು ನನ್ನ ಸ್ಟೂಡೆಂಟ್ ಆಗಿದ್ರು. ಆ ಟೈಮ್ದಲ್ಲಿ ಅವ್ರ ಮೇಡಮ್ ಆಗ್ಲಿ ಸರ್ ಆಗ್ಲಿ ನಮಗೆ ಇಷ್ಟು ಪ್ರೋತ್ಸಾಹನ ಕೊಟ್ಟು ಕ್ಲಾಸಸ್ ಅನ್ನು ಸಕ್ಸಸ್ಫುಲ್ ಆಗಿ ಮಾಡ್ಲಿಕ್ಕೆ ಅವರೇ ಕಾರಣ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಶಿವರಾಜ್ ಸರ್, ಇವರು ಮಾಸ್ಟರ್ ಅಬ್ಯಾಕಸ್ ಫೌಂಡರು. 2006 ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆದ ತಕ್ಷಣ 6 ಸ್ಟೂಡೆಂಟ್ ಅನ್ನು ಇಟ್ಟುಕೊಂಡು ಈಗ ಮೋರ್ ದೆನ್ 12,000 ಸ್ಟೂಡೆಂಟ್ ಅನ್ನು ಕವರ್ ಮಾಡಿದ್ದಾರೆ. ಮತ್ತು ಹೇಳ್ಬೇಕಂದ್ರೆ ಟೋಟಲ್ 1,000ಕ್ಕಿಂತ ಹೆಚ್ಚು ಟೀಚರ್ಸ್ ಇದಾರೆ, 12,000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಇದಾರೆ. ವರ್ಷದಲ್ಲಿ 3 ಸಲ ಒಂದು ಇಂಟರ್ ಸ್ಟೇಟು, ಒಂದು ನ್ಯಾಷನಲ್, ಒಂದು ಇಂಟರ್ನ್ಯಾಷನಲ್ 3 ಕಾಂಪಿಟಿಷನ್ ಅವರಾಗೆ ನಡೆಸಿಕೊಡ್ತಾರೆ. ಮತ್ತೆ ಈ ರೀಸೆಂಟ್ ದಲ್ಲಿ ಮುಂಬೈದಲ್ಲಿ ಇಂಟರ್ನ್ಯಾಷನಲ್ ಕಾಂಪಿಟಿಷನ್ ನಡೆದಿತ್ತು. ಅದರಲ್ಲಿ ಭರ್ಜರಿ ಮಾಸ್ಟರ್ ಅಬ್ಯಾಕಸ್ ಇಂದ ಭರ್ಜರಿ ಹುಡುಗರನ್ನು ವಿಜಯ ತಗೊಂಡಾರೆ, ಗೆದ್ದಿದ್ದಾರೆ. ಸೊ ಅವರು ನಮ್ಮ ಅಬ್ಯಾಕಸ್ ಇದೇನು ಕ್ಲಾಸ್ ಶುರು ಆಗಿದೆಯಲ್ಲ, ಇದನ್ನು ಎಫೆಕ್ಟಿವ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಮತ್ತು ಪ್ರತಿಯೊಂದು ಈ ಸ್ಟಾರ್ಟ್ ಮಾಡುವ ಹಂತದಲ್ಲಿ ಪ್ರತಿಯೊಂದು ಹೆಜ್ಜೆಗೆ ಅವರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಗಳಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೋಲಮನ್ ಸರ್, ಇವರು ನಮ್ಮ ಮನೆ ಮುಂದ್ಗಡೆ, ಇವ್ರು ಹೇಗಂದ್ರೆ ಮೋಟಿವೇಟ್ ಒಂದು ನದಿ ಅಂತ ಹೇಳ್ಬೋದು. ಅವ್ರ ಮಾತಿನಲ್ಲೇ ನಾವು ಮೋಟಿವೇಟ್ ಮಾಡಿಬಿಡ್ತಾರೆ. ಹೇಳೋ ವರ್ಡ್ಸ್ ಕಡಿಮೆ, ಬಟ್ ಆ ವರ್ಡ್ಸ್ ನಲ್ಲಿ ಇರೋ ಅರ್ಥ ಬಹಳ ಇರುತ್ತೆ. ಸೊ ನಾ ಸ್ಟಾರ್ಟ್ ಮಾಡಕ್ಕಂತ ಹೋಗಿದ್ದೆ, ಅವ್ರಿಗೆ ಹೇಳ್ಬೇಕಂತ ಹೋಗಿದ್ದೆ, ಇನ್ವಿಟೇಷನ್ ಕೊಡ್ಬೇಕಂತ. ನಾನು ಜಸ್ಟ್ ಹೇಳಿದೆ ಸರ್, ನಾ ಅಬ್ಯಾಕಸ್ ಕ್ಲಾಸಸ್ ಶುರು ಮಾಡತ್ತೀನಿ. ಅವ್ರು ಒಂದೇ ಮಾತು ಹೇಳಿದ್ರು, ವೆರಿ ಗುಡ್, ನೀ ಸ್ಟಾರ್ಟ್ ಮಾಡೋಣ ಇದ್ದೀನಿ ಅಂತ ಒಂದೇ ಮಾತು ಹೇಳಿದ್ರು. ಇವೇನು ಸಣ್ಣ ಸಣ್ಣ ವರ್ಡ್ಸ್ ಇವೆಲ್ಲ ಈಗ ದೊಡ್ಡ ಹೆಜ್ಜೆ ತಗೋಬೇಕಾದ್ರೆ ನನಗೂ ಎನರ್ಜಿ ಕೊಡ್ತು, ಮೋಟಿವೇಟ್ ಕೊಡ್ತು. ಅದಕ್ಕೆ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಮನೋಜ್ ಕುಮಾರ್ ಸರ್ ಅಂತ, ಇವರು ನನ್ನ ಈ ಕ್ಲಾಸ್ಗೆ ಪ್ರತಿಯೊಂದು ಹೆಜ್ಜೆಗೆ ಹೆಜ್ಜೆಯಾಗಿ ನಿಂತು ನಡೆದಿದ್ದಾರೆ. ಸೊ ಅವ್ರಿಗಾದ್ರೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮತ್ತೊಂದು ಏನಂದ್ರೆ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ, ಈಗ ನಾನು ಕ್ಲಾಸ್ ಶುರು ಮಾಡಿದಾಗ ಪ್ರತಿಯೊಂದು ಪೇರೆಂಟ್ಸ್, ಈಗ ಎಷ್ಟು ಜನ ನೀವು ಅಡ್ಮಿಷನ್ ಮಾಡಿದಿರಲ್ಲ, ನನ್ನ ಮೇಲೆ ನೀವು ಏನು ಭರವಸೆ ತೋರಿಸಿದಿರಿ, ನಾ 100% ಅದಕ್ಕಿಂತ ಹೆಚ್ಚು ರಿಸಲ್ಟ್ ಕೊಟ್ಟು ನಾನೇ ತೋರಿಸ್ತೀನಿ. ಇಲ್ಲಿ ಒಂದು ಪ್ರಾಮಿಸ್ ಮಾಡಕ್ ಇಷ್ಟಪಡ್ತೀನಿ, ನಿಮ್ ಪ್ರತಿಯೊಂದು ಹುಡುಗರಿಗೆ ಕಾಂಪಿಟಿಷನ್ ದಲ್ಲಿ ವಿನ್ ಮಾಡೋ ಜವಾಬ್ದಾರಿ ನಂದು. ಪ್ರತಿಯೊಂದು ಹುಡುಗರಿಗೂ ಅವ್ರ ಅಬ್ಯಾಕಸ್ ನಲ್ಲಿ ಮಾಸ್ಟರ್ ಆಗಿ ಕೊಡುವುದು ಜವಾಬ್ದಾರಿ ನಂದು. ಥ್ಯಾಂಕ್ ಯು. ಕುಮಾರ್ ಹಟ್ಟಿ ಸರ್ ಇವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಕವಿತಾ ಬಸ್ತವಾಡಿ ಮೇಡಮ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ. ಅಂತ ನನ್ನ CA ಇಂಟರ್ಮೀಡಿಯೇಟ್ ಮಾಡಿದ್ದೀನಿ. ಆಮೇಲೆ ನಮ್ದು ನನಗೆ ಖುಷಿಯಾಗಿರೋದಂದ್ರೆ ನಮ್ಮ ಬೆನ್ನಲ್ಲಿ ಯಾವಾಗಲೂ ಹೆಲ್ಪ್ ಮಾಡಕ್ ಇರೋದಂದ್ರೆ ನಮ್ಮ ಶಿವಾನಂದ್ CA ಕಮತೇಶ್ ಸರ್. ಸೊ ಅವರನ್ನ ನಾವು ಚೀಫ್ ಗೆಸ್ಟ್ ಆಗಿ ಕರೆದಿದ್ದು, ಯಾಕಂದ್ರೆ ಯಾವ್ದು ಒಂದಲ್ಲಿ ಯಾವ್ದೋ ಒಂದು ಕಷ್ಟ ಬಂದೈತಿ ಅಂದ್ರೆ ಅವ್ರು ನಮ್ಗೆ ಯಾವಾಗೂ ಹೆಲ್ಪ್ ಮಾಡಕ್ ಇರ್ತಾರ. ಸೊ ಅವ್ರನ್ನ ಒಂದು ನಾವು ಬೇಸ್ ಫೌಂಡೇಶನ್ ಅಂತ ತಗೊಂಡು ನಾವು ಈ ಕ್ಲಾಸಸ್ ಮಾಡ್ಬೇಕು ಅಂತ ಕುಮಾರ್ ನನ್ ಜೂನಿಯರ್ ಆಗ್ಬೇಕು, ಅವ್ನ್ ಬಂದು ನಾವು ಕೇಳಿದಾಗ ಆಯ್ತಪ್ಪ ಮಾಡು, ನಾವು ಏನಾಗ್ತದ ಹೆಲ್ಪ್ ಮಾಡ್ತೀವಿ.
ಆಮೇಲೆ ಕ್ಲಾಸಸ್ ಹೆಸರು ಇಡ್ಬೇಕಾದ್ರೂ, ಆಮೇಲೆ ಏನಾದ್ರು ಬ್ರೌಸರ್ ಅದು ಇದು ಬಂದು ಸ್ವಲ್ಪ ನಂಗೆ ಕೇಳಕತ್ತಿದ್ದ. ಅದಕ್ಕೆ ಹೇಳಿದೆ, ನೀನು ನಿನ್ ಮೇಲೆ ನಿನ್ ಕಾನ್ಫಿಡೆನ್ಸ್ ಇದ್ರೆ ಸ್ಟಾರ್ಟ್ ಮಾಡು. ನೀನ್ ಮಾಡಕತ್ತಿದ್ದೆ ಅಂದ್ರೆ ಅದ ಖುಷಿ. ಆಮೇಲೆ ಈಗಿನ ಪೇರೆಂಟ್ಸ್ಗೆ ಬೇರೆ ಏನೂ ಬೇಕಾಗಿಲ್ಲ. ಒಂದ್ ಮಕ್ಕಳ ಎಜುಕೇಶನ್ ಚೆನ್ನಾಗಾಗ್ಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಲ್ಬೇಕು ಅನ್ನೋದೊಂದು. ಅದಕ್ಕೋಸ್ಕರ ಅವ್ನಿಗೆ ನಾನು ಹೇಳಿದೆ, ಎಲ್ಲ ಪೇರೆಂಟ್ಸ್ ಫಸ್ಟ್ ಇನ್ವೈಟ್ ಮಾಡಿ ಅವ್ರಿಗೊಂದು ಫಂಕ್ಷನ್ ತರ ಮಾಡಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡು. ಆಮೇಲೆ ಒಂದ್ 4 ಜನ ಸ್ಟೂಡೆಂಟ್ಸ್ ಎಕ್ಸ್ಪರ್ಟ್ ಆದ್ರಂದ್ರೆ ಆಮೇಲೆ ನಿನಗೆ ಯಾವಾಗ್ಲೂ ಅವರೇ ಅಡ್ವರ್ಟೈಸ್ ಮಾಡ್ತಾರೆ, ನೀನ್ ಅಡ್ವರ್ಟೈಸ್ ಮಾಡೋದ್ ಬೇಕಾಗಿಲ್ಲ. ಅದಕ್ಕೆ ನಿನ್ ಮೇಲೆ ನಿನ್ ಕಾನ್ಫಿಡೆನ್ಸ್ ಇತ್ತಂದ್ರೆ ನೀನ್ ಮಾಡಪ್ಪ ಅಂತ ಹೇಳಿ ಒಂದು ನಿಂತು ನಾವು ಹೇಳೋದು ಅಷ್ಟೇ ಆಗ್ತೈತಿ. ಬಟ್ ಅವನು ಅದಕ್ಕೆ ಬಹಳ ಎಫರ್ಟ್ ಮಾಡಿದಾನೆ, ಮುಂಚೆನೂ ಮಾಡಿದಾನೆ. ಸ್ವಲ್ಪ ಪೇರೆಂಟ್ಸ್ ಹೇಳಿದಾರೆ ಚೆನ್ನಾಗಿ ಕಲಿಸ್ತಾನೆ ಅಂತ. ಅಬ್ಯಾಕಸ್ ಅನ್ನೋದು ಮ್ಯಾಥ್ಸ್ ಎಕ್ಸ್ಪರ್ಟ್ ಮಾಡ್ತದೆ ಹುಡುಗರಿಗೆ. ಆಮೇಲೆ ಮೆಮರಿ ಪವರ್, ಆಮೇಲೆ ಅವ್ರದ್ದು ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಮಾಡ್ತದೆ. ಅದಕ್ಕೋಸ್ಕರ ಅದರಿಂದ ಬಹಳ ಮಕ್ಕಳಿಗೂ ಬೆನಿಫಿಟ್ ಅದ. ಆಮೇಲೆ ಮುಂದೆ ಅವ್ರು ಮಾಡೋ ಎಜುಕೇಶನ್ಗೂ ಹೆಲ್ಪ್ ಆಗ್ತದ ಅಂತ ಹೇಳಿ ಇಷ್ಟ ಹೇಳಕ್ ಪಡ್ತೇನೆ. ಆಮೇಲೆ ಆಲ್ ದ ಬೆಸ್ಟ್ ಕುಮಾರ್, ಡೂ ವೆಲ್. ಕವಿತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಶಿವರಾಜ್ ಪಾಟೀಲ್ ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಹೇಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ नमस्कार. मला कन्नड चांगलं बोलता येत नाही, मराठी बोललं तर चालेल. जास्तीत जास्त मी कन्नड बोलायचा प्रयत्न करतो, कारण तुमच्यासारखं कन्नड येत नाही त्यामुळे मला भीती वाटली. आदरणीय व्यासपीठ, त्याचबरोबर पालक, विद्यार्थी सर्वांचं आभार मानतो. पहिल्यांदा एवढ्या मोठ्या संख्येनं पहिल्याच दिवशी तुम्ही उभं राहिले, ते पण कुमार बोलवलं आणि ऍडमिशन झाले. फर्स्ट टाइम झाले माझ्या लाईफ मध्ये असं. एवढी लोक ऍट ए टाइम सुरुवात व्हेरी गुड. कारण मी 7 मुलांपासून चालू केलं होतं 2006 ला. मास्टर बॅचेस त्याचे डायरेक्टर म्हणून मी तिथं आहे. ज्यावेळी सुरुवात केली त्यावेळी प्रत्येकाला गाडीवरनं घेऊन येणार मुलाला आणि मग शिकवतो. आज मला ती IIT, डॉक्टर, इंजिनियर बरेच म्हणजे एज्युकेशन मधले जेवढे काही चांगले चांगले पोस्ट आहेत तिथपर्यंत पोहोचले. ते सांगायला अभिमान वाटतो मला. कुमार आता 1 महिना 1.5 महिना झालं परत रिएक्टिव्ह झाला आणि म्हटलं नाही सर आपल्याला त्यात काम करायचं आहे आणि मी येतो. लोकच विचारतायत, मी माझ्या सरनामच्या समोर अभ्यास आलं पाहिजे, 100% येणार म्हटलं करायला चालू आहे. तो म्हटला 12,000, आम्ही 18,000 क्रॉस आहे ऍडमिशन. लॉकडाऊनच्या अगोदर 25,000 क्रॉस होतो. 300 शाळांमध्ये काम करतोय आपण. स्टाफ 1000च्या आसपास. इंटरनॅशनल 5 खेळलोय. आता एवढं मराठी बोलतोय म्हणजे तुम्हाला लक्षात आलं असेल की जास्तीत जास्त चांगलं मराठी बोलत असणार आहे, इंग्लिश कमी बोलत असेल, बरोबर ना? तर मराठी मिडियमचा विद्यार्थी इंटरनॅशनल मध्ये फर्स्ट घेऊन आलो, ज्याला मराठी सोडून काही येत नाही. म्हणजे काय, आपलं बोलणं कुठलंही असू, जे मी शिकवणार आहे, तर कुमार जे शिकवणार तुमच्या मुलाला त्याच्याबद्दल मी सांगायला चालू करतो. कारण तिनं सांगितलं मला की पालकांना फक्त ऐकून तुझं चाललंय तर माझं पण जाऊ नये म्हणून फी भरलेली किती जण आहे. ನೀನು ಹುಡುಗಟ್ಟಿಗೆ ನನ್ನ ಫೀ ಹೋಗಿ ನೀನು ಹೊಂಟಿದ್ದೆ ಅದನ್ನ ನಾವು ಹೋಗ್ಬೇಕಾ ಇಬ್ರು ಮಂದಿ ಹೋಗಿ. WH व्हॉट इज अबॅकस, जेवढे काही क्वेश्चन्स आहेत ना बिनधास्त विचारू शकतो. कारण कशासाठी आपण आलोय, कारण अबॅकस म्हणजे काय, अबॅकसची ऍक्च्युअली इम्पॅक्ट काय होणार आहे, त्याचा उपयोग काय, लाईफ मध्ये काय काय होईल हे काहीच माहित नसतं. फक्त
इथं तुझं मुलगा संजय गोडावतला आहे तर माझा पण संजय गोडावतला. तुझी फी किती शाळेची? 20,000, माझी 25. पैसा इम्पॉर्टंटच नाही आपल्याकडं, नॉलेज इम्पॉर्टंट आहे. आपण त्याच्याकडे वळायला पाहिजे. किती जण आले आणि किती जण गेले त्या अभ्यास क्षेत्रामध्ये सुद्धा, म्हणजे 16-17 वर्षामध्ये आम्ही पालकांना पहिल्यांदा जागृत करतो, पालकांना समजून सांगतो की ह्याचं इम्पॅक्ट काय. कुणाकुणाला माहिती आहे अबॅकस? ಪಾಲಕರು ಯಾರ್ಯಾರು ಗುರ್ತೈತಿ ಅಬಾಕಸ್ ಅಂದ್ರೆ ಏನು ಸರ್ ಪ್ಲೀಸ್ ಏನ್ರಿ ಅಬಾಕಸ್ ಅಂದ್ರೆ ಮ್ಯಾಥ್ಸ್. ಅಬಾಕಸ್ ಅಂದ್ರೆ ಮ್ಯಾಥ್ಸ್. ಓಕೆ ವೈದಿಕ್ ಮ್ಯಾಥ್ಸ್. वैदिक मॅथ करीत ओके. जे काय मोठं मोठं नॉलेज आपल्याला माहिती आहे ते मॅथ्सशी रिलेटेड आहे. बस बरोबर ना? मी थोडक्यात तुम्हाला 15-20 मिनिटात सांगितलं तर चालेल अबॅकस काय आहे, कसं इम्पॅक्ट करतं. ओके. पालकांसाठी मस्त आहे, लक्ष देऊन ऐका आणि तुमच्या बाजूच्या घरात पण सांगा नक्की. तर अबॅकस काय आहे ते थोडक्यात सांगतो तुम्हाला. अबॅकस फक्त मॅथ्स नाही आहे, ओव्हरऑल ब्रेन डेव्हलपमेंट प्रोग्राम म्हणतो. म्हणजे तुम्हाला मुलगीची उंची वाढवायची असली तर सायकल द्या, बॉडी बनवायची आहे जिमला घाला, गव्हर्नमेंटला द्या. सगळ्या एक्सटर्नल बॉडी डेव्हलपमेंट साठी सगळं काही वापरू शकतात. स्विमिंग करा, पण ब्रेन एक्सरसाइज कुठे होते का? तर फक्त आणि फक्त अभ्यास. आणि त्याचं मूळ कुठल्याही लँग्वेजनं ब्रेनची एक्सरसाइज होत नाही. म्हणजे काय, गणित हा जो विषय आहे मॅथ्स, हे कधीही वाचून येत नाही, सोडवावं लागतं. म्हणजे गणित कुठलेही असू दे ते सोडवावं लागणार, पाटी पेन्सिल घेऊन, वही पेन घेऊन, तर ते येऊ शकतं. गणित वाचलं तरी येईल का? मराठी कन्नड वाचतो आपण तर. कन्नड सर प्लीज. ओके ट्राय. मी 100% करतो, कन्नडच करतो. ಯಾವುದೋ ಲ್ಯಾಂಗ್ವೇಜ್ ನಾವು ಜಸ್ಟ್ ರೀಡ್ ಮಾಡ್ತೀವಿ ಅಷ್ಟೇ ತಿಳ್ಕೋತೀವಿ. ಬಟ್ ಮ್ಯಾಥ್ಸ್ ಅಲ್ಲಿ ಮ್ಯಾಥ್ಸ್ ಸೊಲ್ಯೂಷನ್ ಅಂದ್ರೆ ಅದು ಮಾಡ್ಬೇಕಾದ್ರೆ ಕ್ವಶನ್ಸ್ ಬರಿಬೇಕಾಗ್ತೈತಿ, ಟ್ಯಾಲಿ ಮಾಡಕ್ಕಾಗ್ತೈತಿ, ಬ್ರೈನ್ ಯುಟಿಲೈಸ್ ಮಾಡಕ್ಕಾಗ್ತೈತಿ. ಲ್ಯಾಂಗ್ವೇಜ್ ಅಲ್ಲಿ ಹೆಂಗ್ ಮಾಡಕ್ಕಾಗ್ತೈತಿ? ವರ್ಡ್ ಬೈ ವರ್ಡ್ ಲ್ಯಾಂಗ್ವೇಜ್ ಅಂತ ಒಂದು ಯಾವ್ದೈತೆ ಅಂದ್ರೆ ಸಬ್ಜೆಕ್ಟ್ ಮ್ಯಾಥ್ಸ್. ವರ್ಡ್ ಬೈ ವರ್ಡ್ ಲ್ಯಾಂಗ್ವೇಜ್. ಓಕೆ. ಈ ಅಬಾಕಸ್ ಏನೇನ್ ಮಾಡ್ತೈತಿ, ಹೇಗೇನ್ ಮಾಡ್ತೈತಿ ನೋಡಿ. 2+2 ಎಷ್ಟಾಕೈತೆ? ವೆರಿ ಸ್ಪೀಡ್ ನಿಮ್ಗೆ. ಓಕೆ. ಅದೇ ಬ್ರೈನ್ ಇದು ಒಂದು ಮತ್ತೆ ಬೇರೆ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತಿರ್ತೀನಿ ನೋಡ್ರಿ. 2+2 -3 +5 +1 -2 +3 -2 ಕೊಡ್ತು. ಇಲ್ಲಿ ನಮ್ಮ ಬ್ರೈನ್ ಆನ್ಸರ್ ಮಾಡಲಿಲ್ಲ. ಅದೇ ನಾನು ಬೋರ್ಡ್ ಮೇಲೆ ಬರ್ದ್ರ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಕೊಟ್ರ ಮಾಡ್ತಿರಲ್ಲ, ಮಾಡ್ಬೋದು. ಅಂದ್ರೆ ಏನ ಒಂದು ಸಪೋರ್ಟ್ ಕೊಡ್ಬೇಕಾಗ್ತದೆ. ಆ ಸಪೋರ್ಟ್ ಅಂದ್ರೆ ಅದರಲ್ಲಿ 34 ಫಾರ್ಮುಲಾಸ್ ಅದಾವು. ಆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಆ ಫಾರ್ಮುಲಾಸ್ ಯೂಸ್ ಮಾಡಿದ್ರ ವಿತೌಟ್ ಅಬ್ಯಾಕಸ್. ಆಮೇಲೆ ಆಫ್ಟರ್ ದಟ್ 1 to 3 months ರೂಢಿ ಆಗಿಬಿಡ್ತದೆ. ಜಸ್ಟ್ ಸೈಕಲ್ ಯಾವಾಗ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಫಸ್ಟ್ ಡೇ ಸೀಟ್ ಮೇಲೆ ಬರಂಗಿಲ್ಲ. ಸ್ವಿಮ್ಮಿಂಗ್ ಮಾಡೋದಂದ್ರೆ ಬರಕ್ ಕೊಟ್ಟರು ನಡೀತಿರ್ತಿಲ್ಲ. ಸ್ವಿಮ್ಮಿಂಗ್ ಕಲಿಸ್ಬೇಕಾದ್ರೆ ನೀರಾಗ ಇಳಿಬೇಕು, ಮತ್ತೆ ಅರಿಗಳು ತೆಗಿಬೇಕು, ಬರಕ್ ಕೊಟ್ಟರು ನಡೀತಿರ್ತಿಲ್ಲ. ಇಲ್ಲ, ಪ್ರಾಕ್ಟಿಕಲ್ ಮಾಡ್ಬೇಕಾಗ್ತೈತಿ. ಆ ತರ ಈ ಮ್ಯಾಥ್ಸ್ ಈ ಅಬ್ಯಾಕಸ್ ಒಳಗ ಪ್ರಾಕ್ಟಿಕಲಿ ಹೇಳ್ತಾರ. ಅದಕ್ಕೆ ಅವ್ರಿಗೆ ಲೈಫ್ ಟೈಮ್ ಫಿಕ್ಸ್ ಆಗ್ಬಿಡ್ತೈತಿ. ಈ ಕ್ಯಾಲ್ಕುಲೇಷನ್ಸ್ ಐತಿ. 2+2 4 ಯಾಕೆ ಬರ್ತೈತಿ? 5 ಆದ್ರೂ ಸುಮಾರು ಹೇಳ್ತಾರ. ನಮ್ಮ ಟ್ರೈನಿಂಗ್ ನಾಗ ಅದ ಇರ್ತೈತಿ. ಹುಡುಗರು ಹೇಳ್ತಾರೆ 2+2 ಅಂದ್ರೆ 5. ವೆರಿ ಗುಡ್ ಅಂತ ಹೇಳ್ತಾರೆ. ಪ್ರಾಕ್ಟಿಕಲ್ ಮಾಡ್ತಾರಲ್ಲ ಅವಾಗ ತಿಳಿತೈತಿ 2+2 4 ಹೆಂಗ್ ಬರ್ತೈತಿ. ನಾವು ಯಾವುದೋ ಇದ್ರಾಗ ಸ್ಪೂನ್ ಫೀಡಿಂಗ್ ಮಾಡಂಗಿಲ್ಲ, ಅವರು ಬ್ರೈನ್ ಆಕ್ಟಿವೇಟ್ ಮಾಡ್ಬೇಕಂತ ನಾವು ಇದ ಪ್ರಯತ್ನಿಸ್ತೇವೆ.
ಈ ಮ್ಯಾಥ್ಸ್ ಅಂತ ನೀವು ಯಾವಾಗ ಒಂದ್ ಸೈಡ್ ಅಬ್ಯಾಕಸ್ ಇಸ್ ಮ್ಯಾಥ್ಸ್ ಒಂದ್ ಸೈಡ್ ನೋಡ್ಕೋತೀರಿ. ಬಟ್ ಮ್ಯಾಥ್ಸ್ ಸಬ್ಜೆಕ್ಟ್ ಇರಲಿ, ಈ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಕನೆಕ್ಟಿವಿಟಿ ಇದೆ. ಹಿಸ್ಟ್ರಿಯಲ್ಲಿ ಮ್ಯಾಥ್ಸ್ ಅಲ್ಲಿ ಹಿಸ್ಟ್ರಿ ಮ್ಯಾಥ್ಸ್ ಐತೆ ಇಲ್ಲ. 1947 ಮತ್ ಬರ್ತಲ್ಲ ಮ್ಯಾಥ್ಸ್. ಜಾಗ್ರಫಿಯಲ್ಲಿ ಮ್ಯಾಥ್ಸ್ ಇಲ್ಲಲ್ಲ. ಜಾಗ್ರಫಿ ಐತಲ್ಲ. ಸೈನ್ಸ್ ಅಲ್ಲಿ ಇಟ್ಸ್ ಕನೆಕ್ಟ್ ಟು ಆಲ್ ಸಬ್ಜೆಕ್ಟ್. ಮ್ಯಾಥ್ಸ್ ಯಾರು ಪರ್ಫೆಕ್ಟ್ ಇರ್ತೈತಲ್ಲ ಓವರ್ ಆಲ್ ಡೆವಲಪ್ ಇರ್ತಾವ. ಅದಕ್ಕೆ ಮ್ಯಾಥ್ಸ್ ಕಲ್ಸೋದು. ಜಸ್ಟ್ ನಾವು ಏನಂತೀವಲ್ಲ ಮ್ಯಾಥ್ಸ್ ಇಸ್ ಅಬ್ಯಾಕಸ್. ಅಬ್ಯಾಕಸ್ ಓವರ್ ಆಲ್ ಡೆವಲಪ್ ಮಾಡ್ತದೆ. ಎಲ್ಲ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ, ಸ್ಪೀಡ್ ಮಾಡ್ತದೆ, ಅಕ್ಯುರಸಿ, ಹೈ ಸ್ಪೀಡ್. ನಿಮ್ ಮಗಗ ಎಲ್ಲಾರು ಹೆಣ್ಮಕ್ಳಂತೂ ಅವ್ರಂತೂ ವಿಚಾರ ಮಾಡ್ತಾರೋ ಅವ್ರಕ್ಕಿಂತ ಅವ್ನು ಹುಡುಗಕ್ಕಿಂತ ನಾನು ಹುಡುಗಂದ 1 ಕಿಲೋ ವಜನ್ ಹೆಚ್ಚಬೇಕು, 1 ಇಂಚ್ ಹೈಟ್ ಹೆಚ್ಚಬೇಕು, ಮಾಸ್ ಅಲ್ಲಿ 1% ಹೆಚ್ಚಬೇಕು ಬೇಕಲ್ಲ. ಹಂಗ ಎಕ್ಸ್ಟ್ರಾ ಏನ್ ಬೇಕಲ್ಲ ಎಜುಕೇಶನ್ ನಾಗ ಅದ ಅಬ್ಯಾಕಸ್ ಅದು ಕೊಡೋದು ನಾವು ಮಾಡ್ತೀವಿ. 7 ವರ್ಷ ಹತ್ರ ಅದ ಮಾಡ್ತೀವಿ. ಇದ್ರಲ್ಲಿ ನೀವು ಮ್ಯಾಥ್ಸ್ ಒಂದು ಫೋಕಸ್ ಮಾಡ್ಕೊಂಡು ಹೋಗ್ಬೇಡ್ರಿ. ಓವರ್ ಆಲ್ ಡೆವಲಪ್ಮೆಂಟ್ ಮಾಡ್ತೀವಿ. ಅದು ಅದರ್ ಸಬ್ಜೆಕ್ಟ್ ಅನ್ನು ಇಂಪ್ಯಾಕ್ಟ್ ಮಾಡ್ತದೆ. ಒಂದು ಮ್ಯಾಥ್ಸ್ ಕ್ಲಾಸ್ ಹಚ್ಚೇನು, ಒಂದು ಇಂಗ್ಲಿಷ್ ಕ್ಲಾಸ್ ಹಚ್ಚೇನು, ಒಂದು ಮತ್ತೊಂದು ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಹಚ್ಚೇನು, ಬೇರೆ ಬೇರೆ ಕ್ಲಾಸ್ ಅದು ಈಗ ಮಾಡೋಸ್ನಾಗ ಎಲ್ಲ ಕವರ್ ಮಾಡಿ ಸ್ವಲ್ಪ. ಈ ಕ್ಯಾಲ್ಕುಲೇಷನ್ ಒಳಗ ನೀವು ಕೇಳಬಾರ್ದು ಮತ್ತ ಆ ಸಬ್ಜೆಕ್ಟ್ ಮ್ಯಾಥ್ಸ್ ಸಬ್ಜೆಕ್ಟ್ ಸ್ಕೂಲ್ ಸಬ್ಜೆಕ್ಟ್ ಕವರ್ ಮಾಡ್ತಿರ್ತೇವೆ ನೀವು ಕೇಳ್ಬೇಕು. ಎಲ್ಲ ಆಕೈತಿ. ಬಟ್ ಈಗ ಕಲ್ತ ನಂತರ ಸ್ಕೂಲ್ ಸಬ್ಜೆಕ್ಟ್ ಆಟೋಮ್ಯಾಟಿಕ್ಲಿ ಅವ್ನು ಮಾಡಕ್ ಚಾಲು ಮಾಡ. ಅದು ಹೇಳಂಗಿಲ್ಲ. ओके हाऊसफुल झालेला आहे. तर आता कुणी येऊ नका, थांबवा. मुलांच्या पालकांची इच्छा एकच आहे की मला जे मिळालं नाही ते सगळं माझ्या मुलाला मिळालं पाहिजे. ನನಗೆ ಏನ್ ಸಿಕ್ಕಿಲ್ಲಲ್ಲ ಅದೆಲ್ಲ ನಾನು ಕೂಡ ತಯಾರಲ್ಲ. ಎಷ್ಟು प्रकारचे एज्युकेशन बरोबर आला. आमच्या इथं मराठीवर पोटाला चिंता काढणार, मुलांना सगळं शिकवणार, देणार. माझ्यासारखं तो वर्कआउट करू नये, तिथं काहीतरी वेगळं करावं. त्याच्यासाठी मी किती पैसे खर्च करायला तयार आहे. पण ते योग्य ठिकाणी जाणं गरजेचं. एज्युकेशन मध्ये भरपूर ऑपॉर्च्युनिटी असतात. पण ती संस्था कितपत त्याच्या बरोबर आहे, किती वर्ष झालं वर्कआउट करतं, त्याचा एक्सपिरियन्स किती आहे, त्याचं खरोखर आउटपुट किती मिळालंय हे टॅली करणं गरजेचं आहे. आजकालचे आपण पालक आहोत. काही झालं त्यावेळी मी शाळेत होतो त्यावेळी माझे पालक कधी पण आले तर आम्ही घाबरत होतो. आता पहिला पालक येतात मग विद्यार्थी येतात. आणि पालकच महत्वाचे आहेत आता. कारण तुमचा मुलगा कुठल्याही शाळेत असू दे, तुमचा मुलगा कधीच सांगत नाही मला संजय गोडावत मध्ये घालावं. पालक ठरवत असतो. कुठलीही शाळा असते मला केजीला घाला असं सांगत नाही. तर आपण ठरवतो, आपलं बजेट ठरवतं, आपल्या मुलाला काय घडवायचं आहे त्याच्यावरनं ठरवतं की आपण मुलाला कुठं घालायचं आहे. तुम्ही चॉईस केला मास्टर अबॅकस सोर्सफुल क्लासेस. खूप खूप अभिनंदन. मुलासाठी परत एकदा मी ज्यावेळी आपला क्लास चालू होईल आणि आउटपुट रिझल्ट दाखवायला तुम्हाला शिकवल्यानंतर एकदा टेस्ट वगैरे असतात त्यावेळी तुम्हाला त्याचे इम्पॅक्ट कसे होतात 1 to 1 पण समजावून सांगेन. या कार्यक्रमानिमित्त मी कुमारला धन्यवाद देतो कारण त्याने एक पाऊल पुढे घेतलं. कारण आम्ही इथं 4 वर्षापूर्वी चालू केलं होतं स्वामी विवेकानंदमध्ये. त्यावेळी तो होता, टीच करत होता. एक वेगळं डेमॉन्स्ट्रेशन पण दाखवलं होतं त्यानं मल्टिपल ब्रेन ऍक्टिव्हिटीचं.
तर यावेळेला ह्या मुलांकडनं पण करून घ्या, वेगवेगळ्या पद्धतीने आपल्याकडे आहे. इंटरनॅशनल पर्यंत तुमच्या मुलाला प्लॅटफॉर्म मिळू शकेल मास्टर अबॅकस थ्रू तुम्हाला. त्याच्यामध्ये बऱ्याच गोष्टी अशा शिकायला मिळणार आहेत जे तुम्हाला शाळेत शिकवलं जात नाही. तर सगळ्यांना मी धन्यवाद देतो. मी कन्नड कमी बोलायला लागलोय, माहिती आहे मला, लवकर कळणार नाही तुम्हाला. ಆದ್ರೂ ಏನೈತಿ ನಿಮ್ಮ ಲ್ಯಾಂಗ್ವೇಜ್ ನಾವು ಮಾತಾಡಬೇಕು ನಾ ಹೆದರ್ತೀನಿ ಏನ್ರ ನನ್ನ ಮಾತು ತಕ್ಕೋಬಾರ್ದು ಮತ್ತೇನಿಲ್ಲ ಹಂಗೆ ಒನ್ ಟು ಒನ್ ಮಾತಾಡೋದಾದ್ರೆ ನಡೀತೈತಿ. ಯಾಕಂದ್ರೆ ನಮ್ದು ಮಿಡಿಸುಶಾಲಿ ಕಾಲೇಜಿಗೆ ಇಲ್ಲಿ ನಮ್ಮ ಮತ್ತವ್ರು ಅಂತಾರೆ ನೀವು ಅಮ್ಮನಿಗೆ ಅವ್ರ ಅಲ್ಲಿ ದೇಸಾವ್ರ ಹತ್ರ ಅವ್ರ ಜೊತೆ ಕನ್ನಡ ಮಾತಾಡ್ತೀವಿ. ಬಟ್ हे थोडकं मोडकं आपलं कन्नड असतं. यासाठी कुमारची तुम्ही निवड केला, मीही निवड केली आणि त्याला सार्थ ठरायचं आहे. कुमार आपल्याला काम चांगल्या पद्धतीने करूया. 2 ते 3 महिन्यामध्ये चांगले रिझल्ट घेऊया, ऍक्टिव्हिटी चांगले घेऊया. मुलाला कधी कंटाळा येतो एवढं लक्षात ठेवा. मी जरा मराठी सांगतो, हे लक्षात ठेवा. ब्रेन युटिलायझेशन जास्त झालं तर मुलगा कंटाळतो. काय म्हटलं मी? ब्रेन युटिलायझेशन जास्त झालं तर मुलगा कंटाळतो. त्यावेळी म्हणतोय की मला क्लासला जायचं नाही. लक्षात घ्या. आणि त्याच वेळी आपण समजावून सांगायचं, कुमार सर की नाव याको बरा काढा ना तुझा क्लास चुकवायचा नाही. कारण त्यावेळीच खरं युटिलायझेशन चालू झालेलं असतं. त्या ब्रेनला ऍक्टिव्हेट करायचं काम चालू झालेलं असतं. त्यावेळी ते फर्स्ट स्टेप्सला कधी कधी मुलं कंटाळत असतात. मुलं मॅथ्स ब्रेन सगळ्यांना युटिलाइज करायला आवडत नाही. तुम्हाला पण आवडत नाही, मला पण आवडत नाही. त्याचं एक सिंपल उदाहरण देतो तुम्हाला. एक्सक्यूज मी, सिंपल उदाहरण. कंटाळा कधी येतो? सकाळ दुपार संध्याकाळ असं 5 दिवस कंटिन्यू जर भाकरी खाल्ली तर 6व्या दिवशी चपाती कर ग. तेच तेच पुन्हा पुन्हा घडलं तर काय होतं? नको वाटायला चालू होतं का नाही? त्यावेळी आपण हॉटेलला जातो नवीन काहीतरी. तसं तुम्ही कुमार सरांना सांगितलं की जरा आऊ याको बराक इला ना तिथं बाजूला सेपरेट करून सांगा. त्याच्यासाठी वेगळी ऍक्टिव्हिटी असते त्या मुलासाठी. हा ना नेक्स्ट टाइम होगा म्हणून सांगते तुम्हाला. पप्पा नडी हो संडे ची क्लास येते पण ब्रेन युटिलायझेशन कंटिन्यू करण्यासाठी तुम्ही कुठलीही क्लास मिस करू द्यायचं एवढंच परवाना मिळते. तर या कार्यक्रमासाठी वेळात वेळ काढून तुम्ही इचलकरंजीवरून आलोय. आता उद्या 20 आणि 21 तारखेला एक मोठा प्रोग्राम आहे माझा. जवळजवळ 4000 मुलं कॉम्पिटिशनला आहे. लास्ट इयरला मी रेकॉर्ड ब्रेक केले. 3000+ मुलं वन टाइम एका छताखाली मुलं बसवली. 3000 आणि 5 मिनिट्स मध्ये 150 सम सॉल्व्ह करायचे. आणि आम्ही इंटरनॅशनलला विदिन 1 मिनिट मध्ये 30 सम सॉल्व्ह करतोच. मल्टिप्लिकेशन, डिव्हिजन, कोणतं डिसिज एवढे मोठे क्वेश्चन्स असतात. आणि त्यापर्यंत पोहोचवायला आपल्या मुलाला कमीत कमी 3 वर्ष लागतात. त्यामुळे तुम्ही पण त्याच्या बरोबर राहावा. इंटरनॅशनलचा प्लॅटफॉर्म पण मिळतोय तुम्हाला. मुलं तशी ऍक्टिव्ह असतील तर कुमार सर ते सांगतीलच तुम्हाला पण. आणि आम्ही पण तुम्हाला सांगतो, कारण त्याची बरेच क्वेश्चन वगैरे होत असतात. कुठल्या ऍक्टिव्ह आहे, कोणाला काय प्रॉब्लेम आहे हे आम्हाला पण कळत असतं. तर आजपासून ह्या सुरू होणाऱ्या शंकेश्वर मधल्या मास्टर अबॅकस बरोबर कुमारचं जे क्लास आहे या सर्वांना मी, तुम्ही पालकांना सुद्धा धन्यवाद देतो. आणि बेस्ट ऑफ लक कुमार. मी आहे तुझ्या बरोबर 100%. आणि तुम्ही काळजी करू नका. तुम्ही विश्वास जो ठेवलाय तो 100% करून दाखवायचं काम कुमार बरोबर ह्या शिवराज पाटलाचं पण. थँक्यू. ಶಿವರಾಜ್ ಪಾಟೀಲ್ ಸರ್ ಇವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಸ್ಯಾಮ್ಯುಯಲ್ ಜಾನ್ ಸಲಮನ್ ಸರ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠ ನಾಮದಲ್ಲಿ ನಾನು ವಂದಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರನ್ನು ನಾನು ಪ್ರೀತಿಯಿಂದ ವಂದಿಸುವನಾಗಿದ್ದೇನೆ. ಹಾಗೂ ಸೇರಿ ಬಂದಂತಹ ಎಲ್ಲ ಪಾಲಕರು, ವಿದ್ಯಾರ್ಥಿಗಳಿಗೂ ನಾನು ನನ್ನ ನಮನಗಳನ್ನು ಅರ್ಪಿಸುವನಾಗಿದ್ದೇನೆ. ಇಂತಹ ಒಂದು
ಸಂದರ್ಭದಲ್ಲಿ ಮಾತಾಡುವುದಕ್ಕೂ ಅನೇಕ ವಿಷಯಗಳಿದ್ರೂ ಉಪಯುಕ್ತವಾದ ಕೆಲವು ಮಾತುಗಳನ್ನು ಮಾತ್ರ ಮಾತಾಡಿ ನಾನು ಕೂತ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ನಮ್ಮೆಲ್ಲರ ಪರಿಚಯ ಸೋದರ ಕುಮಾರ್ ಅವರು ಮಾಡ್ತಾ ಇದ್ರು. ಯಾವಾಗ ನನ್ನ ಬಗ್ಗೆ ಅವ್ರು ಹೇಳ್ತಾ ಇದ್ರು, ಅವ್ರು ಹೇಳಿದ್ರು ಎರಡೇ ಮಾತು ಹೇಳ್ತಾರೆ ಅಂತ ಹೇಳಿ ನನಗೆ ಹೇಳಿದ್ರು, ಅವರು ಹೆಚ್ಚು ಮಾತಾಡಬೇಡ್ರಿ, ಸ್ವಲ್ಪ ಮಾತಾಡಬೇಕು. ಇದು ಒಂದು ಒಳ್ಳೆ ಇಂಡಿಕೇಶನ್. ಹೇಗೂ ನನ್ನ ಕೈಯಲ್ಲಿ ಮೈಕ್ ಕೊಟ್ಟಿದ್ದಾರೆ, ನಾನು ಕೆಲವೇ ನಿಮಿಷದಲ್ಲಿ ಮಾತಾಡಿ ಕೂತ್ಕೊಳ್ತೇನೆ. ಆರಂಭದಲ್ಲಿ ಇಲ್ಲಿ ದೀಪೋತ್ಸವ ಆಯಿತು. ಈ ದೀಪೋತ್ಸವ ಮಾಡುತ್ತಿರುವಾಗಲೇ ನನಗೆ ಬೈಬಲ್ದಲ್ಲಿರುವಂತಹ ಆಲೋಚನೆ ನನ್ನ ಮನಸ್ಸಿಗೆ ಬಂದು, ಯೇಸು ಸ್ವಾಮಿ ಅವರು ಹೇಳಿದ್ದು ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದು ಹೇಳಿದ ಮೇಲೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಆ ಯೇಸು ಸ್ವಾಮಿ ಅವರೇ ಹೇಳಿದರು. ನೀವೆಲ್ಲರೂ ಲೋಕಕ್ಕೆ ಬೆಳಕಾಗಿದ್ದೀರಂತೆ. ನಾವು ಪ್ರತಿಯೊಬ್ಬರು ಒಂದಿಲ್ಲ ಒಂದು ರೀತಿಯಿಂದ ಒಬ್ಬರ ಜೀವಿತದಲ್ಲಿ ಮತ್ತೊಬ್ಬರ ಜೀವಿತದಲ್ಲಿ ಬೆಳಕನ್ನು ಉಂಟು ಮಾಡುವುದಕ್ಕಾಗಿ ಲೋಕದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಡಾಕ್ಟರ್ಗಳು ಅನೇಕರಿಗೆ ಆರೋಗ್ಯ ಕೊಡುವುದಕ್ಕಾಗಿ, CS ಸಾಹೇಬರು ಅನೇಕರಿಗೆ ಅವರ ಬಿಸ್ನೆಸ್ ನಲ್ಲಿ ಯೋಗ್ಯ ಮಾರ್ಗದರ್ಶನ ಮಾಡುವುದಕ್ಕಾಗಿ, ಹಾಗೂ ಇಲ್ಲಿ ತಾಯ್ಕೊಂಡು ಅವರಿದ್ದಾರೆ. ಯಾಕಂತ ನೀವು ಕೇಳಿದ್ರೆ ಜಗಳಾಡಲಿಕ್ಕಿಲ್ಲ, ಸೆಲ್ಫ್ ಡಿಫೆನ್ಸ್ ಸಲುವಾಗಿ ಇಟ್ಕೊಂಡು ಎಲ್ಲರೂ ಒಂದಿಲ್ಲ ಒಂದು ರೀತಿಯಿಂದ ದೀಪ ಹೊತ್ಕೊಂಡು ಅವರು ಜ್ಯೋತಿಯನ್ನು ಬೆಳಗ್ತಾ ಇದ್ದಾರೆ. ಹಾಗಾಗಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬ ಆ ಯೇಸು ಕ್ರಿಸ್ತನ ಮಾತು ನಾವು ತಿಳ್ಕೊಂಡ್ರೆ ಎಷ್ಟು ಒಳ್ಳೆಯದು. ಇವತ್ತು ಕುಮಾರ್ ಅವರಿಗೆ ಆ ಆಲೋಚನೆ ದೇವರು ಕೊಟ್ಟು ಅನೇಕ ಇಲ್ಲಿ ಮಕ್ಕಳು ಬಂದಿದ್ದಾರೆ ಮತ್ತು ಈ ಅಬಗಸ್ ಈ ಒಂದು ಸೋರ್ಸ್ ಸ್ಕೂಲ್ ಕ್ಲಾಸಸ್ ಆರಂಭ ಮಾಡಲಿಕ್ಕಿದ್ದಾರೆ. ಅವರು ದೇವರು ಆಶೀರ್ವದಿಸಲಿ ಮತ್ತು ಯೇಸು ಕ್ರಿಸ್ತನ ಕೃಪೆ ಅವರಿಗಿರಲಿ ಎಂದು ನಾನು ಹಾರೈಸ್ತಾ ಇದ್ದೇನೆ. ಒಂದು ಚಿಕ್ಕ ಕತೆ ಹೇಳಿ ನಾನು ಕೂತ್ಕೊಳ್ತೇನೆ. ನೀವು ಯಾವಾಗ ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ. ಇಬ್ರು ಅಬಗಸ್ ಸ್ಟೂಡೆಂಟ್ಸ್ ಇದ್ರು. ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ, ಕನ್ನಡ ಅರ್ಥ ಆಗ್ತಿದ್ರಿ ಸರ್? ಅಬಗಸ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಯಾವಾಗಲೂ ಅವರ ಸರ್ ಹೇಳುವ ಲೆಕ್ಚರ್, ಅವರಿಗೆ ಕಲಿಸಿಕೊಡುವಂತಹ ವಿಷಯಗಳನ್ನು ತುಂಬಾ ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ರು. ಆದ್ರೆ ಒಂದು ದಿವಸ ಅವರು ಪ್ರಶ್ನೆ ಕೇಳಿದ್ರು ಸರ್ ಅದಕ್ಕೆ ಉತ್ತರ ಕೊಡು. ಯಾವಾಗಲೂ ನಮ್ಮ ಪ್ರಶ್ನೆಗೆ ಈ ಸರ್ ಉತ್ತರ ಕೊಡ್ತಾರೆ. ಒಂದು ದಿವಸ ನಾವು ಅವ್ರಿಗೆ ಹೇಗಾದ್ರೂ ಶಿಕ್ಷಿಸಬೇಕು, ಉತ್ತರ ಕೊಡದೇ ಇರುವ ಹಾಗೆ ಮಾಡಬೇಕು. ಈ ಇಬ್ರು ಹುಡುಗರು ಸ್ವಲ್ಪ ತುಂಟರಿದ್ರು. ಏನ್ ಮಾಡಿದ್ರು, ಒಂದು ಸಾರಿ ಅವರ ಮನೆ ಗಿಡದ ಪಕ್ಕದಲ್ಲಿ ಒಂದು ಗುಬ್ಬಿ ಗೂಡು ಮಾಡಿ ಅದರಲ್ಲಿ ಮರಿ ಹಾಕಿದ್ರು. ಆ ಗುಬ್ಬಿ ಮರಿ ಸ್ವಲ್ಪ ದೊಡ್ಡದಾಗಿ ಇನ್ನು ಹಾರಲೇಬೇಕಾಗಿತ್ತು. ಈ ಹುಡುಗರು ಗಿಡಿಗೆ ಆ ಒಂದು ಮರಿಯನ್ನು ಎತ್ಕೊಂಡು ಈ ಸರ್ ಹತ್ರ ಹೋದ್ರು. ಆವಾಗ ಸರ್ ಹೇಳಿದ್ರು, ಸರ್ ನಿಮ್ಗೆ ಯಾವ ಪ್ರಶ್ನೆ ಕೇಳಿದ್ರು ನೀವು ಉತ್ತರ ನಮ್ಗೆ ಸರಿಯಾಗಿ ಕೊಡ್ತೀರಿ. ನೀವು ಎಂದಿಗೂ ತಪ್ಪು ಹೇಳುವುದಿಲ್ಲ, ಕರೆಕ್ಟ್ ಉತ್ತರ ಕೊಡ್ತೀವಿ. ಈಗ ಒಂದು ಪ್ರಶ್ನೆ ಕೇಳ್ತೇವೆ, ನೀವು ಉತ್ತರ ಕೊಡ್ಬೇಕು ಅಂತ. ಕೈ ಎರಡು ಹಿಂದೆ ಕಟ್ಕೊಂಡಿದ್ದಾರೆ ಇಬ್ರು ಹುಡುಗರು. ಸರ್ ನಮ್ಮ ಕೈಗಳಲ್ಲಿ ನಾವು ಗುಬ್ಬಿ ತಗೊಂಡು ಬಂದೇವ್ರಿ. ಏನಂತಂದ್ರೆ ಗುಬ್ಬಿ ತಗೊಂಡು ಬಂದೇವ್ರಿ, ಅದೇ ಜೀವಂತ ಇದ್ದು ಸತ್ತ ಇದ್ದು ನೀವು ಹೇಳ್ಬೇಕು. ಸರ್ ಬಹಳ ವಿಚಾರ ಮಾಡಿದ್ರು. ಹುಡುಗರು ಕೇಳಿದ ಪ್ರಶ್ನೆ ಬಹಳ ಯೋಗ್ಯ. ಅವಾಗ ಸರ್ ವಿಚಾರ ಮಾಡಿ ಆ ಹುಡುಗರಿಗೆ ನಿರಾಶೆ ಮಾಡಿದಾಗ ಅವ್ರು ಕೊಟ್ಟಂತ ಉತ್ತರ, ಆ ಗುಬ್ಬಿ ಜೀವಂತೈತು ಸತ್ತೈತು ಅದು ನಿಮ್ ಕೈಯಾಗೈತಿ ಅಂತ. ಯಾಕೆ ಗೊತ್ತೈತೆ? ಒಂದ್ ವೇಳೆ ಅವ್ರು ಜೀವಂತ ಐತಂತಂದ್ರ ಇವ್ರು ಹಿಚ್ಚಿಕೆಯ ಸಾಯಿಸ್ತಿದ್ರು. ಒಂದ್ ವೇಳೆ ಸತ್ತೈತಂದ್ರ ಜೀವಂತ ಐತ್ರಿ ಅಂತ ತೋರಿಸ್ತಾರೆ. ಇವತ್ತ ಈ ಮಕ್ಕಳ ಸೌಭಾಗ್ಯ ಈ ಲೋಕಕ್ಕೆ ಬೆಳಕಾಗಬೇಕಾದ್ರೆ ಕುಮಾರ್ ಸರ್ ನಿಮ್ಮ ಕೈ. ಸ್ಯಾಮ್ಯುಯಲ್ ಜಾನ್ ಸೊಲೊಮನ್ ಸರ್ ಇವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಡಾಕ್ಟರ್ RN ದೊಡ್ಡಮುಗಿ ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಹೇಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಇಷ್ಟ ದೇವರಾದ ಶ್ರೀರಾಮಕೃಷ್ಣ ಶ್ರೀ ಶಾರದಾದೇವಿ ಹಾಗೂ ವಿವೇಕಾನಂದರ ಮನದಲ್ಲಿ ನೆನೆಯುತ್ತಾ ಈ ಊರಿನ ಆರಾಧ್ಯ ದೇವರಾದ ಶಂಕರಲಿಂಗದ ಪಾದಗಳನ್ನು ನಮಸ್ಕರಿಸುತ್ತಾ
ಇಲ್ಲಿ ವೇದಿಕೆ ಮೇಲೆ ಆಸಕ್ತ ಎಲ್ಲ ಗಣ್ಯರಿಗೂ ಈ ಕಾರ್ಯಕ್ರಮ ಎಲ್ಲ ಪಾಲಕರಿಗೂ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರ. ಇಂಥ ಇಂಗ್ಲಿಷ್ನಾಗ ಒಂದು ಮಾತು ಏನಂದ್ರೆ ವೆಲ್ ಬಿಗಿನಿಂಗ್ ಇಸ್ ಹಾಫ್ ಡನ್ ಅಂತ. ಅಂದ್ರೆ ಇದನ್ನ ಕಾರ್ಯಕ್ರಮ ನೋಡಿದ್ರೆ ಮೋಸ್ಟ್ಲಿ ಕುಮಾರ ಅರ್ಧ ಸಕ್ಸಸ್ ಆದಂತಾರೆ. ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ. ಯಾಕಂದ್ರೆ ಈ ಕ್ಲಾಸ್ ಇಂಪಾರ್ಟೆನ್ಸ್ ಪೇರೆಂಟ್ಸ್ ಗೊತ್ತಾದ್ರೆ ಮಾತ್ರ ಮಕ್ಕಳು ಕಲ್ಸಕ್ಕೆ ಸಾಧ್ಯ. ಅದಕ್ಕೆ ಇಷ್ಟೆಲ್ಲ ಜನ ಪೇರೆಂಟ್ಸ್ ಪಾಲಕರಿಗೆ ಕರೆಸಿ ಈ ಕಾರ್ಯಕ್ರಮ ಬಗ್ಗೆ ಒಳ್ಳೇದಂತ. ಆಮೇಲೆ ಇಂಥ ಕ್ಲಾಸ್ ಏನ್ ಅವಶ್ಯಕತೆ ಇದೆ ಅಂದ್ರೆ ಈ ನಮ್ದೇನು ಸ್ಕೂಲಲ್ಲಿ ಫಾರ್ಮಲ್ ಎಜುಕೇಶನ್ ಇದೆಯಲ್ಲ, ಎಲ್ಲಾ ಸ್ಕೂಲ್ಗಳಿಗೆ ಫಸ್ಟ್ ಕಲ್ಸೋದು A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, ಅದೇ ಫಿಕ್ಸ್. ಅದು ಯಾವ ಹುಡುಗನ ಕೇಳಿ ಅಂದ್ರೆ LKG UKG ಕೇಳಿದ್ರು A ಫಾರ್ ಆಪಲ್ ಆತರ. ಆಮೇಲೆ ಯಾವ್ದು ಸ್ಕೂಲ್ ಕೇಳಿದ್ರೆ ಒಂದೇ ಸ್ಕೂಲ್ ಅಲ್ಲ, ಯಾವ ಸ್ಕೂಲ್ ಹುಡುಗರು ಕೇಳಿದ್ರು ಅದೇ A ಫಾರ್ ಆಪಲ್, B ಫಾರ್ ಬಾಲ್. ಅಂದ್ರೆ ನಮ್ದು ಫಿಕ್ಸ್ಡ್ ಮೆಂಟಾಲಿಟಿ. ನಾವು ಒಂದೇ ಅದೇ ಕಲ್ಸ್ಕೊತ ಹೋಗ್ತಾ ಇದ್ವಿ. ನಾವು ಹುಡುಗರಿಗೆ ಜಾಸ್ತಿ ವಿಚಾರ ಮಾಡಿ ನಾವು A ಫಾರ್ ಅರ್ಜುನ್ ಯಾಕೆ ಅನ್ನೋದಿಲ್ಲ, B ಫಾರ್ ಭೀಮ್ ಯಾಕೆ ಅನ್ನೋದಿಲ್ಲ, ಅದನ್ನ ಕಲ್ಸಲ್ಲ. ಅವ್ರು ಎಲ್ಲಾ ಸ್ಕೂಲ್ ಅಂದ್ರೆ ಒಂದೇ ಸ್ಕೂಲ್ ಇದ್ದಲ್ಲ, ಎಲ್ಲಾ ಸ್ಕೂಲ್ ಅಂದ್ರೆ ನಮ್ದು ಒಂದು ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ, ಒಂದು ಫಿಕ್ಸ್ಡ್ ಸಣ್ಣ ಹಾಗೆ ಹಂಗ ಹೋಗ್ಬೇಕು. ಈ ಎಲ್ಲ ಕ್ವಶನ್ ಆನ್ಸರ್ ಅದೇ ಅವ್ರ ಟೀಚರ್ಸ್ ಬ್ಯಾಡ್ ಮಾಡಿಸ್ತಾರೆ ಎಕ್ಸಾಮ್ದಾಗ. ಅದಾವೆ ಈಗಂತೂ ಕೆಲವೊಂದು ಇಂಟರ್ನಲ್ಸ್ ಎಕ್ಸಾಮ್ಸ್ಗೆಲ್ಲ ಈಗ ಸ್ಕೂಲಲ್ಲಿ ಮೊದಲೇ ಕ್ವಶನ್ ಆನ್ಸರ್ ಪ್ರಾಕ್ಟೀಸ್ ಬ್ಯಾಡ್ ಮಾಡ್ತಾರೆ ಹುಡುಗರು. ಎಕ್ಸಾಮ್ ಅಲ್ಲಿ ಅದೇ ಕ್ವಶನ್ಸ್ ಕೊಡ್ತಾರೆ. ಅಂದ್ರೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಹುಡುಗರಿಗೆ ಥಿಂಕಿಂಗ್ ಕೆಪಾಸಿಟಿ ಬೆಳೀತಾರೆ. ಅದೇ ನಮ್ಮ ಈ ಒಂದು ಎಜುಕೇಶನ್ ಸಿಸ್ಟಮ್ ಏನ್ ಪ್ರಾಬ್ಲಮ್ ಅಂದ್ರೆ ಆಲ್ಮೋಸ್ಟ್ 90% ಹುಡುಗರಿಗೆ ಥಿಂಕಿಂಗ್ ಕೆಪಾಸಿಟಿನೇ ಇರಲಿಲ್ಲ. ಆ 10% ಅಷ್ಟೇ ಯಾರು ಥಿಂಕಿಂಗ್ ಕೆಪಾಸಿಟಿ ಇರ್ತಾರಲ್ಲ ಅವರಷ್ಟೇ ಮುಂದೆ ಹೋಗ್ತಾರೆ. ಅಂದ್ರೆ ಬೈ ಬರ್ತ್ ಬಂದಿರ್ತೈತಿ, ಅಥವಾ ಅವ್ರ ಮನೇಲಿ ಏನೋ ಎಕ್ಸ್ಟ್ರಾ ಟ್ರೈನಿಂಗ್ ಇರ್ತೈತಿ, ಏನೋ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು, ಅಥವಾ ಅವ್ರದ್ದು ಏನೋ ಸ್ಪೆಷಲ್ ಅಂತವ್ರಷ್ಟೇ ಮುಂದೆ ಹೋಗ್ತಾರೆ, ಲೈಫಲ್ಲಿ ಸಕ್ಸಸ್ ಆಗ್ತಾರೆ. ಬಟ್ ಉಳಿದ 90 ಜನರ ಪರಿಸ್ಥಿತಿ ಏನು? ಅವರು ಎಲ್ಲಿ ತನಕ ನೀವು ಬಯಾಟ್ ಹಾಕಕ್ಕೆ ಸಾಧ್ಯ? SLC ತನಕ ಬಯಾಟ್ ಹಾಕ್ತಾರೆ. ಅಂದ್ರೆ ನೀವು ಬುಕ್ಸ್ ಸಣ್ಣ ಬರ್ತಾವು, ಬಯಾಟ್ ಹಾಕಿ ಆನ್ಸರ್ ಬರೀಬಹುದು. ಒಂದು ಕಾಲೇಜ್ಗೆ ಹೋಗಿ ಅವಾಗ ಈ ಹುಡುಗರು ಏನ್ ಫಸ್ಟ್ ಇಂದ ಬಯಾಟ್ ಹಾಕಿ ಕ್ವಶನ್ ಆನ್ಸರ್ ಬರ್ದಿರ್ತಾರಲ್ಲ, ಮುಂದೆ ಕಾಲೇಜ್ಗೆ ಹೋಗಿ ಫೇಲ್ ಆಗ್ತಾರೆ. ಒಂದ್ಸಲ ಅವರಲ್ಲಿ ನೆಗೆಟಿವ್ ಇಂಪ್ರೆಷನ್, ಅವರಲ್ಲೇ ನೆಗೆಟಿವಿಟಿ ಕಾಂಪ್ಲೆಕ್ಸ್ ಅಥವಾ ಇನ್ಫೀರಿಯಾರಿಟಿ ತುಂಬಿದ್ರೆ ಅದನ್ನು ತೆಗೆಯೋದು ಬಹಳ ಕಷ್ಟ. ಆಮೇಲೆ ಅವ್ರು ಸ್ಕೂಲಿಂದ ಡ್ರಾಪ್ ಔಟ್ ಆಗಿ ಮತ್ತೆ ಹಂಗೆ ಉಳಿದ್ಬಿಡ್ತಾರೆ ಬಹಳಷ್ಟು ಜನ. ಅಥವಾ ಜಸ್ಟ್ ಪಾಸ್ ಆಗೋದು ಹೋಗ್ತಾರೆ. ಅಂದ್ರೆ ಒಂದು ಸಕ್ಸಸ್ಫುಲ್ ಲೈಫ್ ಅಂತ ಮಾಡೋಕ್ಕಾಗಲ್ಲ. ಬಟ್ ನಾವೇನು ಇದನ್ನ ಕಾಲೇಜ್ಗೆ ಹೋಗಿ ಓದಿಲ್ಲ. ಬಟ್ ಪ್ರಾಬ್ಲಮ್ ಆಗ್ತಾ ಇದೆ ನಾವು ಬೇಸ್ ಲೆವೆಲ್ ರೂಟ್ ಅಲ್ಲಿ ನಾವು ತಪ್ತಾ ಇದ್ದೀವಿ. ಅಂದ್ರೆ ಆ ಹುಡುಗರಿಗೆ ನೀವು ಸಣ್ಣಾಗಿದ್ದಾಗನ ಪ್ರೈಮರಿ ಸ್ಕೂಲ್ ಇದ್ದಾಗ ಅವ್ರಿಗೆ ಥಿಂಕಿಂಗ್ ಎಬಿಲಿಟಿ ಡೆವಲಪ್ ಮಾಡಿದ್ರೆ ಮುಂದೆ ಅವ್ರು ಆಟೋಮೆಟಿಕ್ ಸಕ್ಸಸ್ ಆಗ್ತಾರೆ. ಹಾಗಾಗಿ ಈ ಥರದ ಕ್ಲಾಸ್ ಅಂದ್ರೆ ಈ ಬ್ರೈನ್ ಟ್ರೈನಿಂಗ್ ನಮ್ಮಲ್ಲಿ ಇಲ್ಲೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ನಮ್ಮದು ಏನಿದ್ರು ಬ್ಯಾಟ್ ಮಕ್ಕಿ ಹಂಗಾಗಿ ನಾವು ನಮ್ಮ ಎಜುಕೇಶನ್ ಸಿಸ್ಟಮ್ ಫೇಲ್ ಆಗಿರೋದು. ಆಮೇಲೆ ಇನ್ನ ನಮ್ಮ ದೇಶದ ದುರ್ದೈವ ಅಂತ ಹೇಳೋದೇನಂದ್ರೆ ಅದೇ ಬ್ರಿಟಿಷ್ ಸಿಸ್ಟಮ್ ಈಗಲೂ ನಡೀತಾ ಇದೆ. ಒಂದು 10-20% ಇಂಪ್ರೂವ್ಮೆಂಟ್. ಇನ್ನ 80% ನಾವು ಬ್ರಿಟಿಷ್ ಏನ್ ಹಾಕಿ ಕೊಟ್ಟಿದಾರೋ ಅದೇ ಸಿಸ್ಟಮ್ ಅಲ್ಲಿ ನಾವು ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಎಜುಕೇಶನ್ ಸಿಸ್ಟಮ್ ಅಷ್ಟು ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಅದಕ್ಕಾಗಿ ಈ ತರದ ಕ್ಲಾಸ್ಗಳು ಅದೇ ಏನು ಅವಶ್ಯಕತೆ ಇದೆ ಅಂದ್ರೆ ನಾವು ಹುಡುಗರಲ್ಲಿ ಥಿಂಕಿಂಗ್ ಎಬಿಲಿಟಿ ಡೆವಲಪ್ ಮಾಡೋದು, ಹೆಂಗೆ ಅನಾಲಿಟಿಕಲ್ ಥಿಂಕಿಂಗ್ ಮಾಡ್ಬೋದು, ಅಂದ್ರೆ ಯಾವ ಪ್ರಾಬ್ಲಮ್ ಮತ್ತೆ ಯಾವ ಸಾಲ್ವ್ ಮಾಡ್ಬೋದು. ಒಂದ್ಸಲ ನೀವು ಆ ಹುಡುಗರಲ್ಲಿ ಈ ವಿಚಾರ ಶಕ್ತಿಯನ್ನು ಅಥವಾ ಥಿಂಕಿಂಗ್ ಎಬಿಲಿಟಿಯನ್ನು ಇಂಪ್ರೂವ್ ಮಾಡ್ರೆ ಅವ್ರ ಲೈಫಲ್ಲಿ ಆಟೋಮೆಟಿಕ್ ಸಕ್ಸಸ್ ಆಗ್ತದೆ. ಅದಕ್ಕಾಗಿ ಈ ತರ ಕ್ಲಾಸ್ಗಳಿಗೆಲ್ಲ ನಿಮ್ಮ ಹುಡುಗರು ಕಳಿಸ್ರಿ. ಅಂದ್ರೆ ಅವ್ರಿಗೂ ಅಂತ ವಿಚಾರ ಮಾಡೋ ಶಕ್ತಿ ಬೆಳೀಲಿ. ಅವ್ರು ಒಂದ್ಸಲ ಅವರಲ್ಲಿ ವಿಚಾರ ಮಾಡೋ ಥಿಂಕಿಂಗ್ ಎಬಿಲಿಟಿ ಅಥವಾ ಒಂದು ಅನಾಲಿಟಿಕಲ್ ಥಿಂಕಿಂಗ್ ಅಂತಲ್ಲ, ಆ ತರ ಡೆವಲಪ್ ಆದ್ರೆ ನೀವು ಅವ್ರಿಗೆ ಏನೋ ಸ್ಟಾಪ್ ಮಾಡಕ್ ಸಾಧ್ಯ ಇಲ್ಲ. ಅವ್ರ ಲೈಫಲ್ಲಿ ತಮ್ಮ ಮುಂದೆ ಸಕ್ಸಸ್ ಆಗ್ತಾರೆ. ಅದಕ್ಕಾಗಿ ಇಲ್ಲಿ ಬಂದು ಎಲ್ಲ ಹುಡುಗರು ಆ ತರ ಒಂದು ಥಿಂಕಿಂಗ್ ಡೆವಲಪ್ ಮಾಡಿ ಅವರೆಲ್ಲ ಎಲ್ಲ ಹುಡುಗರು
ಲೈಫಲ್ಲಿ ಸಕ್ಸಸ್ ಆಗಲಿ, ಹಾಗೂ ಕುಮಾರ್ನ ಕ್ಲಾಸ್ ಕೂಡ ಎಬೆಕ್ಸ್ ಮಾಸ್ಟರ್ ಕ್ಲಾಸ್ ಕೂಡ ಸಕ್ಸಸ್ ಆಗಲಿ, ನಮಗೆ ಆಲ್ ದಿ ಬೆಸ್ಟ್ ಹೇಳಿ ನನ್ನ ಮಾತಾಡ್ತೀನಿ. ಡಾಕ್ಟರ್ ಧರ್ಮಗಿ ಸರ್ ಇವರಿಗೆ ಧನ್ಯವಾದಗಳು. ಇನ್ನು ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದಂತಹ CA ಶಿವಾನಂದ್ S ಕಮತೆ ಸರ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಹೇಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೋರ್ಸ್ಫುಲ್ ಕ್ಲಾಸಸ್ ಇದರ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಪಾಲಕ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಮುದ್ದು ಮಕ್ಕಳು, ಈಗಾಗಲೇ ಅಬ್ಯಾಕಸ್ ಬಗ್ಗೆ ಅಥವಾ ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ ಬಹಳಷ್ಟು ವಿಷಯಗಳನ್ನ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಬಗ್ಗೆ ವ್ಯವಸ್ಥಿತವಾಗಿ ತಿಳಿಸಿದ್ದಾರೆ. ಅದರಲ್ಲೂ ಕೂಡ ನಂದು ಒಂದು ಪಾತ್ರ ಏನೋ ಒಂದು ಹೇಳಬೇಕಂತ ವಿಷಯ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಆಲ್ ಪವರ್ ಈಸ್ ವಿದಿನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಎವ್ರಿಥಿಂಗ್. ಅಂದ್ರೆ ಪ್ರತಿಯೊಬ್ಬರಲ್ಲೂ ಪವರ್ ಇದೆ. ಆ ಪವರ್ ಅನ್ನು ಉಪಯೋಗ ಮಾಡಿಕೊಂಡು ನೀವು ಏನ್ ಬೇಕಾದ್ರೂ ಸಾಧಿಸಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಇರೆಸ್ಪೆಕ್ಟ್ ಯಾರು ಇದರಲ್ಲಿ ಸಣ್ಣವರಿಲ್ಲ, ದೊಡ್ಡವರಿಲ್ಲ, ಬಹಳ ವಿದ್ಯಾವಂತರಿಲ್ಲ, ಬಹಳ ಕಡಿಮೆ ವಿದ್ಯಾವಂತರಂತಿಲ್ಲ. ಇದರಲ್ಲಿ ಏನು ತೊಂದರೆ ಇದೆ ಅಂತಂದ್ರೆ, ಎಲ್ಲರಲ್ಲಿ ಡಿಫರೆನ್ಸಿಯೇಷನ್ ಏನಿದೆ ಅಂದ್ರೆ, ಯಾರು ಅವರ ಬ್ರೈನ್ ಅನ್ನ ಹೆಚ್ಚು ಉಪಯೋಗ ಮಾಡಿಕೊಂಡು ಅದರ ಸದುಪಯೋಗ ಮಾಡಿಕೊಂಡು ಅವರು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯತೆ ಅಂತಂದ್ರೆ, ಸ್ವಲ್ಪ ಬ್ರೈನ್ ಯಾರು ಡೆವಲಪ್ಮೆಂಟ್ ಮಾಡಿದರೆ, ಯಾರು ಬೈಗೆ ಹೆಚ್ಚು ಮಾಡಿದರೆ ಅಂದ್ರೆ ನಿಮ್ಮ ಪವರ್ ಅನ್ನ ನೀವು ಯಾವಾಗ ಕಂಡುಕೊಂಡಿದ್ದೀರಿ ಅವಾಗ ನಿಮ್ಮ ಕೆಪಾಸಿಟಿಯನ್ನ ಗೊತ್ತಾಗ್ತದೆ. ಅಥವಾ ನನ್ನ ಕೆಪಾಸಿಟಿ ಮುಗಿತಂತ ತಿಳ್ಕೊಂಡು ನೀವು ಕುಂತ್ರೆ ಆ ನಿಮ್ಮ ಕೆಪಾಸಿಟಿ ಅದೇ ಲೆವೆಲ್ ನಲ್ಲಿ ಉಳ್ಕೊಳ್ತದೆ. ಇದನ್ನ ಯಾವುದೇ ನಿಮ್ಮ ವಯಸ್ಸಲ್ಲಿ ಕೂಡ ಮಾಡಬಹುದು. ಈ ಪವರ್ನ ಈ ಯಾವುದೇ ವಯಸ್ಸಲ್ಲಿ ಕೂಡ ನೀವು ಇದನ್ನ ಹೊರಗೆ ತೆಗೆಯುವಂತ ಸಾಧ್ಯತೆ ಇದೆ. ಎಷ್ಟೋ ತಾವು ಗೊತ್ತಿರ್ಬೋದು, ಆಫ್ಟರ್ ರಿಟೈರ್ಮೆಂಟ್ ಆಗಿ ಎಷ್ಟೋ ಬಿಸ್ನೆಸ್ ಮ್ಯಾನ್ ಸಕ್ಸಸ್ಫುಲ್ ಆದಂತ ವಿಷಯಗಳು ತಮಗೆ ಎಷ್ಟೋ ಚಿಕ್ಕ ಮಕ್ಕಳು ಕೂಡ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿ ಹೊರಹೊಮ್ಮಿದ್ದಾರೆ. ಹೀಗಾಗಿ ಈ ಬ್ರೈನ್ ಡೆವಲಪ್ಮೆಂಟ್ ಅಥವಾ ನಿಮ್ಮಂತಿರುವಂತಹ ಪವರ್ ಅನ್ನ ಹೊರಗೆ ತೆಗಲಿಕ್ಕೆ ಇದೇ ವಯಸ್ಸಲ್ಲಿ ಆಗ್ತದಂತ ಇಂತ ಸ್ಪೆಸಿಫಿಕ್ ಆಗಿಲ್ಲ. ಅದು ನಿಮ್ಮ ಮೇಲೆ ಡಿಪೆಂಡ್ ಇದೆ. ನೀವು ಯಾವ ತರ ನೀವು ವಿಚಾರ ಮಾಡ್ತೀರಿ ಆ ತರ ಆ ಒಂದು ಪವರ್ ಅನ್ನು ನೀವು ಉಪಯೋಗ ಮಾಡಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಇದೊಂದು ಅಬ್ಯಾಕಸ್ ಕೂಡ ಒಂದು ಟೂಲ್ ತರ. ಇದು ಇಟ್ ವರ್ಕ್ಸ್ ಆಸ್ ಎ ಟೂಲ್ ಫಾರ್ ಡೆವಲಪ್ಮೆಂಟ್ ಆಫ್ ಯುವರ್ ಬ್ರೈನ್. ಓಕೆ, ಈ ಡಾಕ್ಟರ್ ಅದು ಹೇಳ್ಬೋದಿತ್ತು, ಈ ಸಮ್ ಬ್ರೈನ್ ಡೆವಲಪ್ ಮಾಡಲಿಕ್ಕೆ ಸಮ್ ಏಜ್ ಕ್ಯಾಟಗರೀಸ್ ದಲ್ಲಿ ಕೂಡ ಒಂದೊಂದು ಸ್ವಲ್ಪ ಡಿಫ್ರೆನ್ಸಿಯೇಷನ್ ಇದೆ. 0ದಿಂದ ಅಂದ್ರೆ ಸಣ್ಣ ಮಗು 2 ವರ್ಷದವರೆಗೆ ಅದು ಜಸ್ಟ್ ಇದು ಎನ್ವೈರನ್ಮೆಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತ ಪವರ್ ಇರುತ್ತೆ ಮಕ್ಕಳು. 2ರಿಂದ 7 ಅಥವಾ 8 ವರ್ಷದವರೆಗೆ ರ್ಯಾಪಿಡ್ ಡೆವಲಪ್ಮೆಂಟ್ ಆಗುತ್ತೆ. ನೀವು ಏನ್ ಕೊಡ್ತೀರಿ ಅದನ್ನ, ಈಗ ನೀವು ಹಸಿ ಗೋಡೆಗಳಿಗೆ ಹಳೋದನ್ನು ನೀವು ಅವ್ರಿಗೆ ಏನ್ ಹೇಳ್ತಿರಲ್ಲ ಅದೇ ಸತ್ಯ ಅಂತ ತಿಳ್ಕೋತಾರೆ. ಸೊ ಆ ಕಾರಣಕ್ಕಾಗಿ ಬಹಳಷ್ಟು ಇಂಥ ಬ್ರೈನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನ ಜನರಲಿ 6 to 12 ಈ ಏಜ್ ದಲ್ಲಿ ಇಂಥ ಒಂದು ಡೆವಲಪ್ಮೆಂಟ್ಸ್ ಅನ್ನ ಮಾಡ್ತಾರೆ. ಮತ್ತೊಂದು ಯಾವುದು ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಅಂತಿದೆ. ಇವನ್ ಕಣ್ಣು ಮುಚ್ಚಿ ಈಗ ಯಾರು ಬಂದಿದ್ದಾರೆ ಅಂತ ಹೇಳ್ಬೋದು, ಯಾರು ಯಾವ ಸಾಡಿ ಹುಟ್ಟಿದ್ದಾರೆ ಅಂತ ಹೇಳ್ಬೋದು, ಕಲರ್ ಹೇಳ್ಬೋದು. ಇಂಥ ಬಹಳಷ್ಟು ವಿಷಯಗಳಿದೆ ಬ್ರೈನ್ ಡೆವಲಪ್ಮೆಂಟ್ಸ್ ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂತ. ಸೊ ನಿಮ್ಮ ಮನೆಯಲ್ಲಿ ಸೋಫಾ ಎಲ್ಲಿದೆ ಅಂತ ನಾ ಇಲ್ಲೇ ಕೂತು ಹೇಳ್ಬೋದು. ಇಂಥ ಒಂದು ಬ್ರೈನ್ಸ್ ಕೂಡ ಡೆವಲಪ್ ಮಾಡುವಂತ ಕೆಪಾಸಿಟಿ ಆ ಸಣ್ಣ ಮಕ್ಕಳಿಗೆ, ಅಂದ್ರೆ 6ರಿಂದ 12 ವರ್ಷದ ಹುಡುಗರಿಗೆ ಆ ತರ ಡೆವಲಪ್ಮೆಂಟ್ ಮಾಡಿದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ. ಇದೇ ರೀತಿ ಕಲಿಯ ಮಟ್ಟದಲ್ಲಿ ಒಂದು ಗುರುಕುಲ ಇದೆ. ಈ ಇಂಥ ಎಷ್ಟೋ 10-15 ಭಾಷೆಗಳನ್ನು ಕಲಿಸ್ತಾರೆ ಅವರು, 36 ವಿದ್ಯೆಗಳನ್ನು ಕಲಿಸ್ತಾರೆ. ಮಹಾರಾಜರುಗಳಿಗೆ ಒಂದು ಗುರುಕುಲದಲ್ಲಿ ಏನು ಮಾಡಿಸ್ಬೇಕಿತ್ತು ಆ ತರ ಎಲ್ಲ ಕಲಿಸುವಂತ ವ್ಯವಸ್ಥೆ ಅಲ್ಲಿ ಗುರುಕುಲ ಕನ್ಯಾ ಮಠದಲ್ಲಿದೆ. ತಾವು ಯಾವಾಗಾದ್ರೂ ತಮ್ಗೆ ಗೊತ್ತಿದ್ರೆ ಅಥವಾ ಹೋಗಿದ್ರೆ
ಹೋಗಿ ನೋಡ್ಬೋದು. ಅಲ್ಲಿ ಅವರು ಡೆಮೋ ಕೊಟ್ಟಿದ್ರು. ಇದೇ ತರ ಡೆಮೋ ಕೊಟ್ಟಾಗ ಸಣ್ಣ ಸಣ್ಣ ಮಕ್ಕಳು ಯಾವ ವ್ಯಕ್ತಿ ನೀವು ಏನ್ ಕೇಳಿದ್ರೆ ಅದೆಲ್ಲ ಪರಿಪೂರ್ಣ ಆಗಿರ್ತಕ್ಕಂಥ ಹುಡುಗರನ್ನ ಅದು ಡೆಮೋ ಕೊಟ್ಟಿದ್ರು. ಹೀಗಾಗಿ ನಾ ಹೇಳೋದಕ್ಕೆ ಇಷ್ಟ ಬಯಸ್ತೀನಿ, ಇಲ್ಲಿ ಯಾರು ಕಡಿಮೆ ಅಂತಿಲ್ಲ, ಪ್ರತಿಯೊಬ್ಬರದ್ದು ಬ್ರೈನ್ ಸೇಮ್ ಸೈಜ್ ಇದೆ, ಯಾರು ಕಡಿಮೆ ಇಲ್ಲ ಹೆಚ್ಚಿಲ್ಲ, ಹೌದಾ? ಸೊ ಹೀಗಾಗಿ ನಿಮ್ಮ ಬ್ರೈನ್ ಹೇಗೆ ಉಪಯೋಗ ಮಾಡ್ಕೊಳ್ತೀರಿ, ಆ ಉಪಯೋಗ ಮಾಡ್ಲಿಕ್ಕೆ ನೀವು ಹೇಗೆ ಅವ್ರಿಗೆ ತಯಾರಿ ಮಾಡಿಸ್ತೀರಿ, ಅದು ಬಹಳ ಇಂಪಾರ್ಟೆಂಟ್ ಇದೆ. ಆ ನಿಟ್ಟಿನಲ್ಲಿ ಅಬ್ಯಾಕಸ್ ಕೂಡ ಒಂದು ಟೂಲ್ ಇದೆ, ಸ್ಮಾಲ್ ಟೂಲ್. ದಟ್ ಟೂಲ್ ನಿಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ ಅನಲೈಸಿಂಗ್ ಮಾಡ್ಲಿಕ್ಕೆ ನಿಮ್ಮ ಆ ಒಂದು ಥಿಂಕಿಂಗ್ ಪವರ್ ಉಪಯೋಗ ಆಗ್ತದೆ. ಇದು ಬಿಟ್ಟು ಮತ್ತಷ್ಟು ಬಹಳಷ್ಟು ಜ್ಞಾನಗಳಿದಾವ. ಅದರಲ್ಲಿ ಇದು ಒಂದು ಟೂಲ್ ಇದೆ. ಈ ಒಂದು ಟೂಲ್ ಅನ್ನ ಈ ಎಷ್ಟು ಸಣ್ಣ ಮಕ್ಕಳಿಗೆ ನೀವು ಕಲಿಸ್ತೀರಿ ಅಷ್ಟು ಇಮಿಡಿಯೇಟ್ಲಿ ಅವರು ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಜನರಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಟು 4th to 5th ಸ್ಟ್ಯಾಂಡರ್ಡ್ ವರೆಗೆ ಕಲಿಸ್ತಾರೆ. ಅವಾಗ ಆ ಹುಡುಗರಿಗೆ ಹೆಚ್ಚಿನ ಒಂದು ವಿದ್ಯೆಯನ್ನು ಅವರು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ರೀತಿ ಇಂಥ ಒಂದು ಬಹಳಷ್ಟು ಇಂಥ ವೆಕೇಶನಲ್ ಕ್ಲಾಸಸ್ ಮುಖಾಂತರ ಅಬ್ಯಾಕಸ್ ಟ್ರೈನಿಂಗ್ ಅದ ಈಗಾಗಲೇ ಮಾಡ್ತಿದ್ರು. ಬಟ್ ಇದು ನಿರಂತರವಾಗಿ ತಮ್ಮ ಒಂದು ಅಬ್ಯಾಕಸ್ ಟ್ರೈನಿಂಗ್ ಅನ್ನು ಕೊಡ್ಲಿಕ್ಕೆ ಪ್ರೊಬಬ್ಲಿ ಇದು ಫಸ್ಟ್ ಟೈಮ್ ಇಲ್ಲಿ ಸಂಕೇಶ್ವರದಲ್ಲಿ ನಡೀತಾ ಇದೆ ಅನ್ಸುತ್ತೆ. ಹೀಗಾಗಿ ಈ ಒಂದು ಅಬ್ಯಾಕಸ್ ಟ್ರೈನಿಂಗ್ ಕ್ಲಾಸ್ ಅನ್ನ ತಾವೆಲ್ಲ ಸದುಪಯೋಗ ತಗೊಳ್ಳಿ. ತಮ್ಮ ಮಕ್ಕಳನ್ನ ಉತ್ತಮ ಬೆಳವಣಿಗೆ ಮಾಡಲಿಕ್ಕೆ ತಾವೆಲ್ಲ ಪ್ರೋತ್ಸಾಹಿಸಿ ಅವ್ರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಅಂತ ಹೇಳಿ ಈ ಕುಮಾರ್ ಅವರಿಗೆ ಅಭಿನಂದನೆಗಳು ತಿಳಿಸಿ ತಮಗೂ ಎಲ್ಲ ಧನ್ಯವಾದಗಳನ್ನು ಹೇಳ್ತೀನಿ. CA ಶಿವಾನಂದ್ ಕಂತೇಸರ್ ಇವರಿಗೆ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮದ ಕೊನೆಯ ಘಟ್ಟ ಕಿಟ್ ವಿತರಣೆ. ಒಬ್ಬೊಬ್ಬರಿಗೆ ವಿದ್ಯಾರ್ಥಿಗಳ ಹೆಸರನ್ನ ಹೇಳ್ತೇನೆ, ಆ ವಿದ್ಯಾರ್ಥಿಗಳು ಮಾತ್ರ ಕಿಟ್ ಅನ್ನ ತೆಗೆದುಕೊಳ್ಳಬೇಕು. ಮೊದಲನೇದಾಗಿ ಹರ್ಷವರ್ಧನ್ ಪಾಟೀಲ್, ಈತನಿಗೆ ಕುಮಾರ್ ಸರ್ ಹಾಗೂ CA ಶಿವಾನಂದ್ ಕಂತೇಸರ್ ಅವರು ಕಿಟ್ ಅನ್ನು ವಿತರಣೆ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನೆಕ್ಸ್ಟ್ ವೇದಾಂತ್ ಮುಕಾಶಿ, ಈತನಿಗೆ ಕುಮಾರ್ ಸರ್ ಮತ್ತು ಶಿವರಾಜ್ ಪಾಟೀಲ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ. ಧನ್ಯವಾದಗಳು. ಮನನ್ ರಾಜಾಪುರಿ, ಈತನಿಗೆ ಕುಮಾರ್ ಸರ್ ಹಾಗೂ ಸ್ಯಾಮ್ಯುಯಲ್ ಜೈನ್ ಸಲಮನ್ ಸರ್ ಅವರು ಕಿಟ್ ವಿತರಣೆಯನ್ನ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಮನನ್ ರಾಜಾಪುರಿ. ನೆಕ್ಸ್ಟ್ ಸಾನ್ವಿ ಪಾಟೀಲ್, ಈತಳಿಗೆ ಕುಮಾರ್ ಸರ್ ಮತ್ತು ಡಾಕ್ಟರ್ RM ದೊಡಮಂಗಿ ಸರ್ ಅವರು ಕಿಟ್ ವಿತರಣೆಯನ್ನ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮೋಕ್ಷಾ ಉಪಾಧ್ಯಾಯ, ಈತಳಿಗೆ ಕುಮಾರ್ ಸರ್ ಮತ್ತು ಬಸವರಾಜ್ ನಾಗರಾಜ್ ಸರ್ ಅವರು ಕಿಟ್ ವಿತರಣೆಯನ್ನ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಋತಿಕ್ ಕುಟೋಳಿ, ಈತಳಿಗೆ ಕುಮಾರ್ ಸರ್ ಮತ್ತು SG ಹಿರೇಮಠ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಸುಮಿತ್ ತೋರ್ಪಾದರ್, ಈತನಿಗೆ ಕುಮಾರ್ ಸರ್
ಮತ್ತು ಮನೋಜ್ ಕುಮಾರ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಸಮರ್ ಪಾಟೀಲ್ ಈತನಿಗೆ ಕುಮಾರ್ ಸರ್ ಮತ್ತು ಶಿವರಾಜ್ ಪಾಟೀಲ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಆರ್ಯ ಅಟ್ಟಿಮರಡಿ ಈತನಿಗೆ ಕುಮಾರ್ ಸರ್ ಮತ್ತು ಬಸವರಾಜ್ ನಾಗರಾಜ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ವರದ್ ಕೋಳಿ ಈತನಿಗೆ ಕುಮಾರ್ ಸರ್ ಹಾಗೂ SG ಹಿರೇಮಠ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸಂಕಲ್ಪ್ ಪಾಟೀಲ್ ಈತನಿಗೆ ಕುಮಾರ್ ಸರ್ ಮತ್ತು SG ಹಿರೇಮಠ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನೆಕ್ಸ್ಟ್ ಅಪೂರ್ವ ಗೋದಾಕೋಳ್ ಈತಳಿಗೆ ಕುಮಾರ್ ಸರ್ ಮತ್ತು ದೊಡ್ಡಮಂಗಿ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ರಾಶಿ ನಡುಗೇರಿ ಈತಳಿಗೆ ಕುಮಾರ್ ಸರ್ ಹಾಗೂ ಶಿವರಾಜ್ ಪಾಟೀಲ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ವೈಭವ್ ಕಾಪ್ಸೆ ಈತನಿಗೆ ಕುಮಾರ್ ಸರ್ ಹಾಗೂ CA ಶಿವಾನಂದ್ ಕಂತೆ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ವಿನೀತ್ ಕೋಲೆನವರ್ ಈತನಿಗೆ ಕುಮಾರ್ ಸರ್ ಹಾಗೂ ಸ್ಯಾಮ್ಯುಯಲ್ ಜಾನ್ ಸಲೋಮನ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಜೋಯಲ್ ಜೋಸೆಫ್ ಈತನಿಗೆ ಕುಮಾರ್ ಸರ್ ಹಾಗೂ ಸ್ಯಾಮ್ಯುಯಲ್ ಜಾನ್ ಸರ್ ಸಲೋಮನ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಗುರುಕಿರಣ್ ದಡ್ಡಿಮಣಿ ಶ್ರೀರಕ್ಷಾ ಕಮಾರ್ ಈತನಿಗೆ ಕುಮಾರ್ ಸರ್ ಹಾಗೂ ಸ್ಯಾಮ್ಯುಯಲ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಶ್ರೀವರ್ಷ ಕಮ್ಮಾರ್ ಈತಳಿಗೆ ಕುಮಾರ್ ಸರ್ ಹಾಗೂ ಶಿವರಾಜ್ ಪಾಟೀಲ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಶ್ರವ್ಯ ಪಡಿಗೇರ್ ಈತಳಿಗೆ ಕುಮಾರ್ ಸರ್ ಹಾಗೂ ದೊಡ್ಡಮಂಗಿ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಸ್ವರೂಪ್ ಪಡಿಗೇರ್ ಈತನಿಗೆ ಕುಮಾರ್ ಸರ್ ಹಾಗೂ CA ಶಿವಾನಂದ್ ಕಂತೆ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ರೋನಿತ್ ಹಂಜಿ ಈತನಿಗೆ ಕುಮಾರ್ ಸರ್ ಹಾಗೂ ನಾಗರಾಳೆ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅಮೋಘಲಟ್ಟಿ ಈತನಿಗೆ ಕುಮಾರ್ ಸರ್ ಹಾಗೂ ನಾಗರಾಳೆ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಶ್ರದ್ಧಾ ಪಾಟೀಲ್ ಈತಳಿಗೆ ಕುಮಾರ್ ಸರ್ ಹಾಗೂ SG ಹಿರೇಮಠ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ರೇಖಾ ಶುರೂರ್ ಈತಳಿಗೆ ಕುಮಾರ್ ಸರ್ ಹಾಗೂ ಸ್ಯಾಮ್ಯುಯಲ್ ಜಾನ್ ಸಲಮನ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಸಂಸ್ಕಾರ್ ಶಿರೂರ್ ಈತನಿಗೆ ಕುಮಾರ್ ಸರ್ ಹಾಗೂ ಶಿವರಾಜ್ ಪಾಟೀಲ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಶ್ರೇಯಾ ಪಾಟೀಲ್ ಈತಳಿಗೆ ಕುಮಾರ್ ಸರ್ ಹಾಗೂ ದೊಡ್ಡಮಂಗಿ ಸರ್ ಅವರು ಕಿಟ್
ಶಿವಗೌಡ ಪಾಟೀಲ್. ಶಿವಗೌಡ ಪಾಟೀಲ್. ಜೋಹೇಲ್. ಈತನಿಗೆ ಕುಮಾರ್ ಸರ್ ಹಾಗೂ ದೊಡ್ಡಮಗಿ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಸೃಜನ್ ಬಡಿಗೇರ್. ಈತನಿಗೆ ಕುಮಾರ್ ಸರ್ ಹಾಗೂ ಸಿ ಶಿವಾನಂದ್ ಕಪ್ತೆ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕು. ಧನ್ಯವಾದಗಳು. ಶ್ರೇಯಾ ಬಡಿಗೇರ್. ಈತಳಿಗೆ ಕುಮಾರ್ ಸರ್ ಹಾಗೂ ಆರ್ ಎಂ ದೊಡ್ಡಮಗಿ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ. ಧನ್ಯವಾದಗಳು. ಪ್ರೀತಮ್ ಗೋಟೂರೆ. ಈತನಿಗೆ ಕುಮಾರ್ ಸರ್ ಹಾಗೂ ಶಿವರಾಜ್ ಪಾಟೀಲ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಸೃಷ್ಟಿ ಅವಂತ್ಕರ್. ಈತಳಿಗೆ ಕುಮಾರ್ ಸರ್ ಹಾಗೂ ನಾಗರಾಳೆ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ವೈಷ್ಣವಿ ಅವಂತ್ಕರ್. ಈತಳಿಗೆ ಕುಮಾರ್ ಸರ್ ಹಾಗೂ ಎಸ್ ಜಿ ಹಿರೇಮಠ್ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಪ್ರಣಮ್ ಗೋಟೂರೆ. ಪ್ರಣಮ್ ಗೋಟೂರೆ. ಈತನಿಗೆ ಕುಮಾರ್ ಸರ್ ಹಾಗೂ ದೊಡ್ಡಮಗಿ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೀವಿ. ಟಿಕೋಟಿ ಸಲೋಮನ್. ಈತನಿಗೆ ಕುಮಾರ್ ಸರ್ ಹಾಗೂ ನಾಗರಾಳೆ ಸರ್ ಅವರು ಕಿಟ್ ವಿತರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಥಾಮ್ಸನ್ ಸಲೋಮನ್. ಅದ್ವಿಕ್ ಕಿವುಂಡಾ. ಅದ್ವಿಕ್ ಕಿವುಂಡಾ. ಕಿಟ್ಟನ್ನು ಸ್ವೀಕರಿಸಿದಂತಹ ಹಾಗೂ ನೀಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಮುಂದೆ ಈ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಹುಟ್ಟಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂವು ಬಾಡಲೇಬೇಕು. ಒಂದು ಆರಂಭವಾದ ಕಾರ್ಯಕ್ರಮ ಮುಕ್ತಾಯವಾಗಲೇಬೇಕು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅಧ್ಯಕ್ಷರಿಗೆ, ಮುಖ್ಯ ಅತಿಥಿಗಳಿಗೂ ಹಾಗೂ ಪಾಲಕರಿಗೂ, ಅದೇ ರೀತಿ ಮುದ್ದು ವಿದ್ಯಾರ್ಥಿಗಳು ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಮುಕ್ತಾಯವನ್ನ ಕೊನೆಗೊಳಿಸುತ್ತೇವೆ. ಆಲ್ರೆಡಿ ಸ್ವಲ್ಪ ಟ್ರೈನಿಂಗ್ ಐತಿ. ಅವ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ನಮ್ದು ಏನು ಟೆಕ್ನಾಲಜಿ ಇದೆ, ನಾವು ಅಬ್ಯಾಕಸ್ನ ಯಾವ ಥರ ರಿಪ್ರೆಸೆಂಟ್ ಮಾಡ್ತೇವೆ ಮಕ್ಕಳಿಗೆ, ಅವರು ತಾಯಿಯಿಂದ ನಿಲ್ಬೇಕು. ನಮಸ್ಕಾರ, ನನ್ನ ಹೆಸರು ಶ್ರೀಕಾಂತ್ ಪಾಟೀಲ್. ನಾನು ಈಗ ಕಿಟ್ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಕಿಟ್ನಲ್ಲಿ ಇದು ಒಂದು ಫ್ರೇಮು, ಇದು ಕಿಟ್ ಫ್ರೇಮ್. ಇದರಲ್ಲಿ ನೀವೇನು ಬಿಡಿಸಿದಿಲ್ಲ, ಇವು ಬಿಡಿಸು. ಕೆಳಗಿನ ಏನಿದೆಯಲ್ಲ ಬಿಡಿಸು, ಅವು ಲೋವರ್ ಬಿಡಿಸು. ಹಾಗೆ ಮೇಲೆ ಬಿಡಿಸು, ಅವು ಅಪ್ಪರ್ ಬಿಡಿಸು. ಹಾಗೂ ಇವು ರಾಡ್, ಬಿಡ್ಸಲ್ಲಿ ಕ್ಯಾರಿ ಮಾಡ್ತೇವೆ ರಾಡ್. ಹಾಗೂ ಇದು ಯೂನಿಟ್ ಪಾಯಿಂಟ್. ಈ ಲೈನ್ ಏನಿದೆಯಲ್ಲ, ಇದು ಆನ್ಸರ್ ಲೈನ್. ಈ ಕಿಟ್ಸು ಅಪ್ಪರ್ ಕಿಟ್ಸು ಇವು 5 ಅನ್ನು ಕ್ಯಾರಿ ಮಾಡ್ತೇವೆ, ಹಾಗೂ ಲೋವರ್ ಕಿಟ್ಸು
ಒಂದೊಂದು ಕ್ಯಾರಿ ಮಾಡ್ತವೆ. ಒಂದು ಸಿಂಪಲ್ ಸಮ್ ಕೇಳ್ತೀನಿ ನಿಮಗೆ. ನಾವು ಅದು ವಿದೌಟ್ ಕೇಕ್ ಮಾಡಿ ತೋರಿಸ್ತೀನಿ ಫಸ್ಟ್. ಓಕೆ, ಸಿಂಗಲ್ ಡಿಜಿಟ್. +2 +2 -4 +3 set 0 +4 -3 +1 long here +2 +2 -3 +1 +1 +5 what is it? Set 0 +10 +10 +50 -20 set 0 +11 +11 +11 -22 +11 22. single digit long group. +2 +2 -3 +1 +1 +2 ಸೊ ಇವಾಗ ಕಾಂಪ್ಲೆಕ್ಸ್ ಕ್ವಶನ್ ಕೇಳಿಲ್ಲ, ಯಾಕಂದ್ರೆ ಮರ್ತಿದೆ, ನಾವು ನೋಡ್ಬೇಕು. ಬಟ್ ಇನ್ನೂ ಮರ್ತಿಲ್ಲ ಅಂದ್ರೆ ನೋಡ್ರಿ ಎಷ್ಟು ವರ್ಕ್ ಆಗ್ತದೆ. ನಾವು ಜಸ್ಟ್ ನಾವು ಒಂದು 10 ನಿಮಿಷ ಸ್ಟೂಡೆಂಟ್ ಜಸ್ಟ್ ರಿಫ್ರೆಶ್ ಮಾಡಿದ್ವಿ. ಬಟ್ ನಾವು ಅದು ಹೇಳಿದಾಗಿದ್ವಿ ಈಗ ನಾವು ಕಾಂಪ್ಲೆಕ್ಸ್ ಕ್ವಶನ್ ಕೇಳ್ತೇನೆ. ಬಟ್ ಅವ್ನು ಕಾನ್ಫಿಡೆಂಟ್ ನೋಡ್ರಿ ಎಷ್ಟು ಬಿಲ್ಡ್ ಆಗಿತ್ತು ಅಂತ. ಈಗ ಅವ್ನು ನಾವು ಕಾಂಪ್ಲೆಕ್ಸ್ ಕ್ವಶನ್ ಅವ್ನು ಅನ್ನೋನ್ ಅಂದ್ರೆ ಅದನ್ನ ಕೇಳ್ತೇನೆ ಅಂತ ಗೊತ್ತಿಲ್ಲ, ಅದಾಗ ಅವ್ನು ಕೇಳಿದಾಗ ಆನ್ಸರ್. ಥ್ಯಾಂಕ್ ಯು. ಈ ಸ್ಟೂಡೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಮೊದಲು ಏನ್ ಅಬ್ಯಾಕಸ್ ಕ್ಲಾಸಸ್ ಶುರು ಮಾಡಿದಲ್ರಿ, ಆ ಟೈಮ್ದಾಗ ಒಂದ್ ಕೋರ್ಸ್ ಈ ಹುಡುಗ ಕಂಪ್ಲೀಟ್ ಮಾಡಿದಲ್ರಿ. ಮತ್ತ ಈ ಹುಡುಗಂದ ಈಗ ನೀವು ರಿಸಲ್ಟ್ ನೋಡ್ರಿ, ಏನೂ ಕೆಲ್ಸ ಇಲ್ಲ, ಏನೂ ಇಲ್ರಿ. ವಿದಿನ್ ಅ ಸೆಕೆಂಡ್ದಾಗ್ರಿ ಕೆಲ್ಸಕ್ಕಿಂತನೂ ಸ್ಪೀಡ್ ಹೇಳತ್ತಾನ. ಮತ್ತೊಂದು ಏನ್ ಹೇಳ್ಬೇಕಂದ್ರ 3 ವರ್ಷ ಹಿಂದಿನ ಸೈಡ್ ಈ ಹುಡುಗ ನಾ ಅಬ್ಯಾಕಸ್ ಹೇಳಿದ್ದೇನೆ. ಅದಾದ ನಂತರ ನಾ ಯಾವಾಗ ಅಡ್ಮಿಷನ್ ಹೋಗಿದ್ದೇಲ್ರಿ, ಎಲ್ಲ ಪೇರೆಂಟ್ಸ್ ಆದ್ರಿ ಹೇಳ್ಬೇಕಾದ್ರೆ ಕಾಲಿಂಗ್ದಾಗ ಹೇಳ್ಬೇಕಾದ್ರ ಪ್ರತಿಯೊಬ್ರು ಒಂದೇನ್ ಕ್ವಶನ್ ಕೇಳಿದ್ರಿ ಅಂದ್ರೆ, ಸರ್ ವಾರಕ್ಕೆ ಒಂದ ಕ್ಲಾಸ್ ಇರುತ್ತಾ, ಅಷ್ಟು ಇಫೆಕ್ಟಿವ್ ಆಗುತ್ತೆ ಏನ್ರಿ? ನೀವು ಇದು ಕ್ವಶನ್ ಕೇಳ್ಬೇಕಂದ್ರೆ ಕಾರಣ ಏನ್ ಗೊತ್ತೇನ್ರಿ? ನೀವು ಮೊದಲು ಏನ್ರಿ ಮ್ಯಾಥ್ಸ್ ಸೈನ್ಸ್ ಕ್ಲಾಸಸ್ ಡೈಲಿ ಹಚ್ಚಿ ನಿಮ್ಗೆ ರೂಢಿ ಐತ್ರಿ. ಅದೊಂದು ಬಿಟ್ರ ಬೇರೆ ಯಾವ ಕ್ಲಾಸಸ್ ಗೊತ್ತಿಲ್ಲ, ಇದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ. ಆ ಪೇರೆಂಟ್ಸ್ ಮಾತ್ರ ನಂಗೆ ಏನ್ ಕ್ವಶನ್ ಕೇಳಿದಾರ್ರಿ, ಪ್ರತಿ ಸಂಡೇ ಸರ್ 2 ತಾಸು ನೀವು ಕವರ್ ಮಾಡ್ತೀರಿ, ಮತ್ ಹುಡುಗರಿಗೆ ಅದ್ ನೆನಪು ಉಳಿತೇನ್ರಿ ಸರ್. ನೀವು ಸಂಡೇ ಹೇಳೋರ ಮತ್ ನಂತರ ಸೋಮವಾರದಿಂದ ಶನಿವಾರ ಮರಿಬಹುದಲ್ರಿ. ಆ ಟೈಮ್ದಾಗ ಪ್ರತಿಯೊಬ್ರು ನನಗೆ ಇದೇ ಕ್ವಶನ್ ಕೇಳಿರಿ. ರಿಸಲ್ಟ್ ರೀ ನೀವು 1 ವಾರದಲ್ಲ ಕ್ವಶನ್ ಕೇಳಿದ್ರಿ, ನಾ 3 ವರ್ಷದ ಹುಡುಗನ ನಿಮಗೆ ತೋರಿಸಿದ್ರಿ. 3 ವರ್ಷ ಹಿಂದೆ 1 ವರ್ಷ ಹೇಳಿದಿರಿ ನಾವು ಕ್ಲಾಸಸ್. ಮತ್ ನಂತರ ನಾವು ಮನೋಜ್ ಸರ್ ಯಾವಾಗ ಇಲ್ಲಿ ಸ್ಟೇಜ್ ಬಿಟ್ಟು ಕೆಳಗಡೆ ಹೋಗಿರಲ್ರಿ, ಜಸ್ಟ್ 10 ನಿಮಿಷ ಹೇಳಿದಾರ್ರಿ. ಏನ್ರಿ ಜಸ್ಟ್ 10 ನಿಮಿಷ ಹೇಳಿದಾರ್ರಿ. ಸ್ಟೇಜ್ ಮೇಲೆ ಬಂದು ಕಿಟ್ ಎಕ್ಸ್ಪ್ಲೇನು ಮಾಡ್ಯಾನ ಹುಡುಗ್ರಿ. ಸೊ ಪ್ಲಸ್ ಮೈನಸ್ ಹೇಳಿದ್ರಿ, ಸಿಂಗಲ್ ಡಿಜಿಟ್ ಡಬಲ್ ಡಿಜಿಟ್ ಅರ್ಥ ಐತ್ರಿ. ರಿಸಲ್ಟ್ ಎಲ್ಲಿ ತನಕ ಬರತ್ತಂತ್ರಿ. ಹಿಂಗ ಪ್ರತಿಯೊಂದು ಹುಡುಗರನ್ನ ರೆಡಿ ಮಾಡೋ ಜವಾಬ್ದಾರಿ ನಂದ್ರಿ. ನನ್ನ ಮೇಲೆ ವಿಶ್ವಾಸ ಕೊಟ್ಟ ಪ್ರತಿಯೊಬ್ರು ಅಡ್ಮಿಷನ್ಸ್ ಮಾಡ್ಸಿರಿ. ನಾ ಸ್ಟಾರ್ಟ್ ಕ್ಲಾಸಸ್ ಮಾಡಿದಾಗ್ರಿ ನಮ್ ಸರ್ಗಳು ಅಂದಿರ್ರಿ ಎಷ್ಟು ಅಡ್ಮಿಷನ್ ಆಗ್ತಾವ ಅಂತ ಕ್ವಶನ್ ಕೇಳಿರಿ ನಮ್ ಶಿವರಾಜ್ ಸರ್. ನಾವಾಗ ರಫ್ ಆಗಿ ಸ್ವಲ್ಪ ಕಡಿಮೆ ಹೇಳಿದ್ದೀರಿ, ನನಗ್ ಗೊತ್ತಿತ್ತು ಹೆಚ್ಚು ಆಗ್ಬೋದಂತ. ಬಟ್ ನನಗಾದ್ರೂ ಡೌಟ್ ಐತ್ರಿ. ನಾ 7 ರಿಂದ 10 ಆಗ್ಬೋದ್ರಿ ಸರ್, ಸ್ಟಾರ್ಟ್ ಮಾಡೋನು ರೀ, ಗೊತ್ತಾಯ್ತಂದ್ರ ಆಟೋಮೆಟಿಕ್ ಬರ್ತಾರ. ಬಟ್ ಪ್ರತಿಯೊಬ್ರು ಪೇರೆಂಟ್ಸ್ ನನ್ನ ಮೇಲೆ ಏನು ವಿಶ್ವಾಸ ತೋರಿಸಿರಿ, ನನಗೆ ಬಹಳ ಖುಷಿ ಆಗೈತ್ರಿ. ಈಗ ಒಂದ್ ನಾ ಅನೌನ್ಸ್ ಮಾಡಕ್ ಟ್ರೈ ಮಾಡ್ತೇನ್ರಿ, ಇಷ್ಟಪಡ್ತೇನ್ರಿ. ಪ್ರತಿಯೊಬ್ರು ನಾ ಅಡ್ಮಿಷನ್ ಮಾಡ್ಕೋ ಟೈಮ್ದಾಗ ಪ್ರತಿಯೊಬ್ರು ಕೇಳಿದ್ರಿ ಸರ್ ಎಷ್ಟು ಅಡ್ಮಿಷನ್ ಆಗ್ಯಾವ್ರಿ. ಮೊದಲನೇ ಅಡ್ಮಿಷನ್ ಟೈಮ್ದಾಗ ಆದ್ರೆ ಬಿ ಪ್ರತಿಯೊಬ್ರು ಕೇಳಿದ್ರಿ ಸರ್ ಎಷ್ಟು ಅಡ್ಮಿಷನ್ ಆಗ್ಯಾವ್ರಿ. ರೀಸನ್ ಏನ್ರಿ, ನಮ್ ಹುಡುಗ ಅಷ್ಟೇ ಇರಬಾರ್ದು, 2-3 ಹುಡುಗರು ಅಷ್ಟ ತಗೊಂಡ್ ಸರ್ ಕಳಿಸಬಾರ್ದು. ಬಟ್ ನಾ ಅನೌನ್ಸ್ ಮಾಡಕ್ ಇಷ್ಟಪಡ್ತೇನ್ರಿ. ಇವತ್ತಿನ ತನಕ ರೀ ಅಮೌಂಟ್ ಕೊಟ್ಟು ಕನ್ಫರ್ಮೇಶನ್ ಆಗಿದ್ದು ಅಡ್ಮಿಷನ್ 40 ಆಗ್ಯಾವ್ರಿ. ಮತ್ ಇವತ್ ಫಂಕ್ಷನ್ ಮುಗಿತ ಒಳಗಡೆ ನನ್ಗೆ ವಿಶ್ವಾಸ ಐತ್ರಿ 50 ಕ್ರಾಸ್ ಆಗ್ತಾವ್ರಿ ಶೋರ, ಇದಂತೂ ಗ್ಯಾರಂಟಿ ಐತ್ರಿ. ನನ್ನ ಮೇಲೆ ವಿಶ್ವಾಸ ಕೊಟ್ಟಿದ್ದಕ್ಕ, ಸೋರ್ಸ್ಫುಲ್ ಕ್ಲಾಸಸ್ ಚಾಯ್ಸ್ ಮಾಡಿದ್ದಕ್ಕ, ಅಬ್ಯಾಕಸ್ ಯೂಸ್ ಮಾಡ್ಕೊಂಡು ತನ್ನ ಹುಡುಗರ ಭವಿಷ್ಯವನ್ನ ಮತ್ತೊಂದು ಹೆಜ್ಜೆ ಮುಂದಿಡಕ್ ಇಷ್ಟಪಟ್ಟಿರಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ. ಫಂಕ್ಷನ್ ಎಲ್ಲರೂ ತಮ್ಮ ಸಮಯವನ್ನು ತೆಗೆದುಕೊಂಡು ಬಂದಿರಿ, ಅದಕ್ಕೂ ಥ್ಯಾಂಕ್ ಯು ಸೋ ಮಚ್ ರೀ. ಈಗ ಫಂಕ್ಷನ್ ಮುಗಿದ ನಂತರ ರೀ ತಳಗಡೆ ನಾಷ್ಟಾ ವ್ಯವಸ್ಥೆ ಅಷ್ಟು ಮಾಡಿವ್ರಿ.
ಪ್ರತಿಯೊಬ್ಬರು ಸ್ವೀಕರಿಸಿ ಹೋಗ್ಬೇಕಂತ ಕೇಳ್ಕೊತೇನ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.